ಇಂದತ್ರ ಟಾಪಿಕ್ ನಂಗ ಸ್ಟಾರ್ಟ್ ಮಾಡಿ ನೋಡಿ. ರಿಚುವಲ್ಸ್ ಪದ್ಧತಿ ಏನಂಗ್ ಮಾಡೋ ಪದ್ಧತಿ ಅಂಚನೆ ಅಂತ ಪದ್ಧತಿ ಬಾರೆ ಪದ್ಧತಿಯ ಉದ್ದೇಶ ಎಂತ ಸುಮಾರು ಜನ ಪದ್ಧತಿಯ ಮಾಡುವ ಆಚಾರ ಬಾರಿ ಅನೇಕ ಅನ್ಯನಿತರ ಶುದ್ಧತೆಯಿಂದ ಮಾಡುವ ಅಚ್ಚಂಗಿ ಎನ್ನಂಗ್ ಮಾಡೋ ಇದು ಸುಮಾರು ಜನ ಗೊತ್ತಿಲ್ಲ. ಅದು ಮಾಡೋಣ ನಮ್ಗೆ ಅಪ್ಪ ಅಮ್ಮ ಮಾಡಿ ನಿಂತು ಅನ್ಕೊಂಡು ಮಾಡೋದು ಇಂದ ಉದ್ದೇಶ ಎಂತ ಅದು ಅಚ್ಚಂಗ್ ಗೊತ್ತಿಲ್ಲ. ಮಾಡ್ಚಿಂಗ್ ನಲ್ಲದು ಮಾಡದ ಪೋಚಂಗಿ ಎಂತೋ ಕಟ್ಟದಪ್ಪ ಅವ್ರ ಫಿಯರ್ ಇಂದ ಚೆನ್ನ ಜನ ಮಾಡುವ ಚೆನ್ನ ಜನದನ್ನೇ ಅವ್ರ ಅಭ್ಯಾಸ ಮಾಡತ್ತೆ ಹಿಂದೆಂತ ವಾರಂತ ಕೆಲಸ ಇದೆ ಮಾಡೋದು ಎಲ್ಲರೂ ಮಾಡುವ ನಂಗೆ ಮುಂದೆ ತನಕ ನಂಗಳು ಮಾಡುವ. ಇನ್ನು ಚೆನ್ನ ಚೆನ್ನ ஒரு ಆಸಕ್ತಿ ஏதோ ஒரு ಸೇವಾ ಇದು ಚಾಯ್ ಅದು ಖುಷಿ ಹಬ್ಬ ಇದು ಸ್ವೀಟ್ ಅಥವಾ ಭಜನೆ ಅಥವಾ ಫೆಸ್ಟಿವಲ್ ಎಲ್ಲ ಜನ ಬಪ್ಪ. ಸೊ ಆ ಒಂದು ಸಂಭ್ರಮಕ್ಕೆ ನಂಗೆ ಆಕರ್ಷಣೆ ಆಯ್ತು ಮಾಡಿಯಪ್ಪ. ಸೊ ರಿಚುವಲ್ಸ್ ಏನಂಗ್ ಮಾಡೋ ಅದ್ರ ಬಗ್ಗೆ ಈಗ ಇಂದು ಚರ್ಚೆ ಮಾಡಕ್ಕೆ ಪ್ರಯತ್ನ ಮಾಡಂಗ. ಸೊ ಎಲ್ಲ ನಾ ಚರ್ಚೆ ಮಾಡುವಂತ ವಿಷಯ ಇದೆಲ್ಲ ಪರಂ ಪೂಜ್ಯ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಇಂಗಡ ಅಲ್ದಂತಹ ಪುಸ್ತಕದಿಂದ ಆಧಾರಿತವಾಯಿತು. ಅದರಿಂದ ಪ್ರೇರಣೆ ಆಯ್ತು ನಾನು ಇದರ ವಿಷಯ ಚರ್ಚೆ ಮಾಡು. ಸೊ ಇಂದತ್ರ ಟಾಪಿಕ್ಸ್ ಭಕ್ತಿ ಅಂಚೆಂತ, ಧರ್ಮ ಅಂಚೆಂತ, ಆಧ್ಯಾತ್ಮಿಕತೆ ಅಂಚೆಂತ, ನಾನಾ ರೀತಿಯ ಆಚಾರ. ಈ ಆಚಾರ ಹತ್ರ ಮೂಲ ಉದ್ದೇಶ ಎಂತ. ಸೊ ಭಗವದ್ಗೀತೆ ಹತ್ರ ಕೃಷ್ಣ ಅನ್ನೋ ಚಾಪ್ಟರ್ 5:29 ಶ್ಲೋಕ ಹಿಂಗಳು ಅನ್ನಿ ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ವೃಕ್ಷತಿ. ಭಗವದ್ಗೀತೆ ಕೃಷ್ಣ ಏನಂದ್ರೆ ಭೋಕ್ತಾರಾಮ್ ಯಜ್ಞ ತಪಸಾಂ ಎಂತ ನಂಗ ಪೂಜೆ ಮಾಡುವ ಯಜ್ಞ ಮಾಡುವ ಎಂತೆಲ್ಲ ತಪಸ್ಸೆ ಮಾಡುವ ಅಂದ ಉದ್ದೇಶ ಅಂದ ಗುರಿ ನಾನಾಯ್ತಿರೋದು. ಸೊ ಕೃಷ್ಣ ಏನುಂಡು ಈ ಎಲ್ಲಾ ಇಂದ ತಪಸ್ಸೆ ಮಾಡೋಂಡ ಅಂತಿಮ ಉದ್ದೇಶ ನಾನಾಯ್ತಿರೋದು. ಹೆಚ್ಚಕೋ ಜನ ದೇವಾನ್ ದೇವತೆಯ ಪೂಜೆ ಉಂಟು. ಈಗ ಎಲ್ಲಾ ದೇವಾನ್ ದೇವತೆಯ ಪೂಜೆಗೂ ಶ್ರೇಷ್ಠವಾಯ್ತುಳ್ಳವ ನಾನು. ಈ ಭಾವನೆ ಎಲ್ಲಾರ್ಗೂ ಗೊತ್ತಿರೋದು. ಎಲ್ಲಾ ಜೀವಿಯಕ್ಕೂ ಸುಹೃದಂ ಭೂತ ಅಂಚೆ ಎಲ್ಲಾ ಜೀವಿ, ಬರೀ ಮನುಷ್ಯ ಒಂದೇ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಾರನ್ನು ಪಾಲನೆ ಪೋಷಣೆ ಮಾಡುವ ನಾನೇ ಸುಹೃದಂ. ಈ ಒಂದು ಜ್ಞಾತ್ವ, ಈ ಒಂದು ಚಿಂತನೆಯಿಂದ ತಪಸ್ಸೆ ಮಾಡುಚಂಗಿ ಅಥವಾ ಎಂತ ಪೂಜೆ ಮಾಡುಚಂಗಿ ಅದು ಭಕ್ತಿ. ಸೊ ಅಕ್ಕ ನಿಂಗ ನೇರಾನಂತಹ ಶಾಂತಿ, ಸುಖ, ಸಮೃದ್ಧಿ ಎಲ್ಲವೂ ನಂಗೆ ಪ್ರಾಪ್ತಿಯಾಪ. ಸೊ ಎಲ್ಲ ಪೂಜೆ ಪುನಸ್ಕಾರ ಮಾಡು ನಂಗ ಖುಷಿ ಆಯ್ತಿರೋದು, ಚಾಯ್ತಿರೋದು, ಸುರಕ್ಷಿತ ಆಗಿರೋದು. ಕೃಷ್ಣನು ಯಾಕ ನಿಂಗ ಅದೆಲ್ಲ ಮಾಡಿದ್ರೆ ಈ ಭಾವನೆ ಕೃಷ್ಣನೇ ಎಲ್ಲ. ಸೊ ಈ ಭಾವನೆ ನಿಂಗ ಮಾಡುಚಂಗಿ, ಈ ಜ್ಞಾನದ್ದು ಮಾಡುಚಂಗಿ ಅದು ಭಕ್ತಿ. ಸೊ ದನ್ನೇದು ಪಾಯಿಂಟ್ ಭಕ್ತಿ ಅಂಚಂಗಿ ನನ್ನ ಪಕ್ಕ ಎಂತೆಲ್ಲ ಉಂಡು ಅದೆಲ್ಲಾನು ಕೂಡ ಕೃಷ್ಣಂಗೆ ಸಮರ್ಪಣೆ ಮಾಡೋದು ಅದು ಭಕ್ತಿ. ದುಡ್ಡಿರಡು, ಮನೆ ಇರಡು, ಆಸ್ತಿ ಪಾಸ್ತಿ, ಗೌರವ, ಪರಿವಾರ, ದೇಶ, ಸಮಾಜ ಎಲ್ಲವೂ ಕೂಡ ಕೃಷ್ಣಂಡ. ಎಲ್ಲಾ ಕೃಷ್ಣಂಡ. ಅದನ್ನ ಕೃಷ್ಣಗೋಸ್ಕರ ಉಪಯೋಗ ಮಾಡಿ ಈ ಭಾವನೆ ಇರೋದು. ಇದು ಕೂಡ ವೇಸ್ಟ್ ಅಲ್ಲ, ಎಲ್ಲವೂ ಭಗವಂತನ ಶಕ್ತಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತರಾಗಿರು. ಕಾವೇರಿ ಪೂಜೆ ಮಾಡೋಣ ಮುಂಚೆಗಿ ನೀರೆಲ್ಲಿಂದ ಕಾವೇರಿ ನೀರೇ ಯೂಸ್ ಮಾಡೋದು. ಕಾವೇರಿ ನೀರೇ ಯೂಸ್ ಮಾಡಿತ್ತು, ಕಾವೇರಿ ಪೂಜೆ ಮಾಡು. ಇನ್ನ ವರ ತಪನಂಕ ಅಂದ್ರೆ ಈ ಜಗತ್ತು ಎಂತೆಲ್ಲ ಉಂಡು ಎಲ್ಲವನ್ನು ಕೂಡ ಕೃಷ್ಣಂಗೆ ಸಮರ್ಪಣೆ ಮಾಡೋದು ಅದು ಭಕ್ತಿ. ಚರ್ಯ ಕತೆ ಅವ್ರ ಬಲ್ಲೆ ಭಕ್ತ ಇಪ್ಪ. ಅವ
ಅವ್ರ ಕಾಡಲಿಪ್ಪ ಗರೀಬ ರೈತ. ಅವನ ಭಕ್ತಿಗೆ ಮೆಚ್ಚಿದ ಕೃಷ್ಣ ಅವನ ಭೇಟಿಯಾಡು ಪೋಪ. ಸೊ ಕೃಷ್ಣನ ಕಂಡನಿಕೆ ಅವ ರೈತ ಓಡೋ ಅಲ್ಲಿ ಕತಾನೆ, ಕೃಷ್ಣ ಬಾತ ಓಡಿತು ಅಡಗುತ್ತಿತ್ತು. ಕೃಷ್ಣ ಬಾ 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 ಮನೆ ಕಾಕೆ ಬಾಪ. ಕೃಷ್ಣ ಜೊತೆ ನಡ್ದಾನ್ ಬಾಪ. ನಡ್ದಾನ್ ಬಾಪಕ್ಕ ಆ ಕಾಡ್ರ ಒಳಿಯ ನೆನೆ ಬಂತು ಅವನ ಚೆರಿಯ ಗುಡಿಸಲು ಕಾಂಬ. ಅಂಡ ಮಿನ್ನತ್ಲು ಅವರು ಎತ್ತರ ಗಾಡಿ ಎಲ್ಲ ಇಪ್ಪ. ಕೃಷ್ಣ ಕಪ್ಪ ಇದು ದಾಡ ಎತ್ತು ಗಾಡಿ ಇದು. ಕೃಷ್ಣ ಇದು ನೀಡದೆ ಎತ್ತು ಗಾಡಿ ಇದು. ಆಚೆ ಈ ಗುಡಿಸಲು ದಾಡ ಇದು ಇದು ನೀಡದೆ ಕೃಷ್ಣ, ಈ ಗುಡಿಸಲು ನೀಡದೆ ಇದು. ಬಾ ಒಳಗ್ ಬಾ, ಒಳಗ್ ಹಾಕೋಕ ಅವನ ಪೊಣ್ಣು ಮಕ್ಕ ಎಲ್ಲ ಬಾಪ ಅಕ್ಕಪ್ಪ ಹಿಂಗ ದಾರ ಹಿಂಗ. ಕೃಷ್ಣ ಹಿಂಗಳು ನೀಡ ಜನನೇ ಹಿಂಗಲ್ಲ, ನೀಡ ಆಸ್ತಿನೇ ಹಿಂಗ ಅಂತ. ಆಚೆ പിന്നെ ഉള്ളത് ഒരു ചെറിയ ഒരു ദേവയുടെ മനയൊക്കെ ഉണ്ട്. ദേവയുടെ ಮನೆ ಅಲ್ಲಿ ಕೃಷ್ಣಕ್ಕಪ್ಪ ಇದು ದಾಡ ಇದು ಅಂತ ಅಕ್ಕ ವ್ಯಕ್ತಿಯನ್ನ ಇದು ನಾಡ ಇದು ಅಂತ. ಇದು ಎಂತ ಉಂಟು ದಾವಡ ಮನೆಯಲ್ಲಿ ಎಂತ ಉಂಟು ಅದು ಮಾತ್ರ ನಾಡ, ಮಿಕ್ಕಿನದೆಲ್ಲ ನೀಡ ಇದು. ದಾಡ ಮನೆಯಲ್ಲಿ ದಾರಿಪ ಕೃಷ್ಣನೇ ಇತ್ತು. ಸೊ ಇದು ಭಕ್ತಿ. ಕೃಷ್ಣ ನಾಡ ಎಲ್ಲವೂ ಕೂಡ ಕೃಷ್ಣ ನಾಡ. ಇದು ಹೈ ಟಾಪ್ ಮೋಸ್ಟ್ ಭಕ್ತಿ ಇದು. ಹಿಂಗ ನಿಧಿಕತನೆ ದೇವಾಂಚೆಗೆ ದಾರೋ ಹಿಂಗ ಭಾರಿ ಎಲ್ಲೋ ದೂರತ್ಲು ಗೌರವತರ ಮಾದಿ ನಂಗೆ ನೋಡ್ಕೊಂಡು ನಂಗೆ ಪೋಡಿರೋಂಡು ಅದು ಒಂದು ಲೆವೆಲ್ ಭಕ್ತಿ. ಶುದ್ಧ ಭಕ್ತಿಲೇ ಏನಪ್ಪ ಅಂಚೆಗಿ ಕೃಷ್ಣನ ನಾನು ನೋಟಿ ಉಂಟು. ನನ್ನ ಯಶೋದ ನಂದ ಮಹಾರಾಜ, ದಶರಥ ಮಹಾರಾಜ, ಕೌಶಲ್ಯ ಎಲ್ಲ ಭಗವಂತನ ಆಡಮು ಹೆಚ್ಚಕ್ಕ ಬಲ್ಲೆ ಯೋಧ ಮಾಡಾಡು, ಯುದ್ಧ ಮಾಡಾಡು, ರಾಕ್ಷಸಂಗನ ಕೊಂಡಾಡು ಇಂಕು ಎಂತ ಅವನ ನಾನು ನೋಡ್ಕೊಂಡು ಎಂತೆಲ್ಲ ನಾನು ಕೊಡ್ಕೊಂಡು ಶುದ್ಧ ಭಕ್ತಿ ಅಂತ. ಅಪ್ಪ ಮಂಡ ರೂಪದ್ದು ಅಂದನೆ ಒಂದು ಪೊಣ್ಣು ಗೋಪಿಕಾಸ್ತ್ರೀ ಅಂದ ದ್ವಾರಕಿರೋ ರಾಣಿಯ ಎಲ್ಲ ಕೃಷ್ಣ ನಾನು ನೋಟಿ ಉಂಟು. ಅಂದ್ರೆ ಅವನ ಫ್ರೆಂಡ್ಸ್ ವೃಂದಾವತ್ಲು ಗೋಪಾಲ ಬಾಲಕನು. ಸೊ ಕೃಷ್ಣನ ರಕ್ಷಣೆ ಮಾಡೋದು ಪಯ್ಯೋತ ಕೃಷ್ಣಗೆ ಪಾಲ್ ಕೊಡ್ಕೊಂಡು. ಸೊ ಎಲ್ಲಾ ಜೀವಿಯ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಸೇವೆ ಮಾಡೋದು, ಕೃಷ್ಣ ಎಲ್ಲ ನೋಡ್ಕೊಂಡು ಅಂತ ಹಿಂಗ ಭಾವನೆ. ಕೃಷ್ಣನ ಭಾವನೆ ಇಂಥ ಇಚ್ಛಕ್ಕೆಲ್ಲ ನಾಡ ಮೇಲೆ ಹಿಂಗ ಪ್ರೀತಿ ಉಂಡಲ್ಲ, ಹಂಗ ನಾ ರಕ್ಷಣೆ ಮಾಡೋದು ಕೃಷ್ಣನ ಭಾವನೆ. ಎಕ್ಕನಂಗ ಎಲ್ಲಾನು ಕೃಷ್ಣನ್ ಸಮರ್ಪಣೆ ಮಾಡುವ ಅದು ಭಕ್ತಿ. ಪ್ರೀತಿ ಭಕ್ತಿ. ಸೊ ಚೈತನ್ಯ ಚರಿತಾಮೃತ ಅನ್ನೋ ಗ್ರಂಥ, ಚೈತನ್ಯ ಚರಿತಾಮೃತ ಅತಲೋ ಶ್ಲೋಕ ಉಂಡು ಅಣ್ಣಿ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತೇರುಚ್ಯತೆ. ಭಕ್ತಿ ಅಂಚಗಿ ಅಂದ್ರೆ ಎಲ್ಲಾ ಇಂದ್ರಿಯತ್ನೆಲ್ಲ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡೋದು ಭಕ್ತಿ. ಅಂದ್ರೆ ಇಂದ್ರಿಯ ಪಂಚೇಂದ್ರಿಯ ಕಣ್ಣು ಕೆಮ್ಮಿ ಮೂಕು ನಾವು ಚರ್ಮ ಕಾಲು ಕೈ ಎಲ್ಲ ಇಂದ್ರಿಯ ಉಂಟಲ್ಲ, ಇದೆಲ್ಲ ಕೂಡ ಭಗವಂತನ ಸೇವೆ ತೊಡಗಿಸಿರೋದು. ಕಣ್ಣನಿಂದ ಭಗವಂತನ ರೂಪನ ನೋಟು ಗಮನ ಇಟ್ಟಿತ್ತು, ಪಾದತಿಂಜ ಕುಡಿಕತನೆ ಎಲ್ಲ ಗಮನ ಪ್ರೀತಿಯಿಂದ ನೋಟು. ಕೆಮ್ಮಿಲಿಂದ ಭಗವಂತನ ನಾಮ ಕಟವು, ನಾಮ ಅವನ ಕತೆ ಅವನ ಲೀಲಾ ಎಲ್ಲ ಕಪ. ಮೂಕನಿಂದ ಭಗವಂತಂಗ ಅರ್ಪಣೆ ಅಂತ ಆ ಪೂ ಅದು ಪ್ರಸಾದ, ಅದನ್ನ ಆಡ ವಾಸನೆ ನೋಟು ಭಗವಂತನ ಅರ್ಪಣೆ ಮಾಡಿತ್ತು. ನಾವಲ್ಲಿ ಬಾಯಿಲ್ ಭಗವಂತನ ನೈವೇದ್ಯ ಬೆಚ್ಚಿತ್ತು, ಇನ್ನು ಅದನ್ನ ಪ್ರಸಾದ ಆಯ್ತು ನಂಗ ತಿಂದು ಅಡಿಗೆ ಮಾಡಿ ನಂಗಳ ನೇರ ತಿಂದ್ರು. ಅದ ಇಂಥ ಅಡಿಗೆ ಮಾಡುವ ಅದನ್ನ ಭಗವಂತನ ಬೆಚ್ಚಿತ್ತು. ಭಗವಂತ ನೀನ್ ತಂದೆ ನಾಕು ನಿಡ ಕೃಪೆಯಿಂದ ನಮ್ಕು ಈ ಆಹಾರ ಮೊದಲು ನೀತಿನ ಸಮರ್ಪಣೆ ಇದನ್ನ ಸ್ವೀಕಾರ ಮಾಡು ಅಂದಿತ್ತು. ಅಲ್ಲಿಂದ ಅದ ನಂಗ ಸ್ವೀಕಾರ ಮಾಡುವಂಥದ್ದು ಪ್ರಸಾದ. ಅಲ್ಲಿಂದ ಬಾಯಿಂದ ಇನ್ನೊಂದು ಕೆಲಸ ಭಗವಂತನ ಬಗ್ಗೆ ಇನ್ನೊಬ್ಬ ಮಣ್ಣು. ನಾನು ಕೂಡ ಜಪ ಮಾಡುವ ಭಗವಂತನ ನಾಮ ಜಪ, ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ ಇದಕ್ಕೆ ಜಪ ಮಾಡಿದಿಪ್ಪ. ಇನ್ನ ಭಗವಂತನ ಕಥೆ ಇಂದ ಗುಣಗಾನ ಅಂದ ಇನ್ನೊಬ್ಬ ಕೂಡ ಅವನು. ಕೈ ಕಾಲು ಎಲ್ಲದೋ ತಿರ್ಗಾಡೋ ಬಂದು ಮಂದಿರಕ್ಕೆ ಹೋಪ, ತೀರ್ಥಕ್ಷೇತ್ರಕ್ಕೆ ಹೋಪ, ಅಲ್ಲೇ ನಿಂತಲ್ಲಿ ಕಾವೇರಿ ನದಿ ಆಚಿ
ರಂಗನಾಥ ಸ್ವಾಮಿ, ಜಗನ್ನಾಥಪುರಿ, ವೃಂದಾವನ, ತಿರುವನಂತಪುರ, ದ್ವಾರಕ ಇಂದನೆ ಕೃಷ್ಣನ ಅನೇಕ ಲೀಲಾ ಅನ್ನಂಥ ಹೊರೆ ಸುಮಾರು ಜಾಗ ಉಂಟು. ಬದ್ರಿನಾಥ ಚೆಂದ ಪೋಯ್ತು ನೋಡಿ ಪ್ರದರ್ಶನ ಮಾಡು, ಸೇವೆ ಮಾಡು. ಇಂದನೆ ಅಂಗಡ ಋಷಿಕ ಅಂಚೆಗೆ ಇಂದ್ರಿಯ. ಆ ಋಷಿಕ ಹತ್ರ ಒಡೆಯದರ ಋಷಿಕೇಶ. ಋಷಿಕೇಶ ಸೇವನ. ನಂಗ ಇಂದ್ರಿಯತ್ನ ನಂಗೋಸ್ಕರ ನಂಗೆ ಉಪಯೋಗ ಮಾಡಿ ನಿಂತಾಗಿ ಅದು ಅಕ್ಕ ನಂಗೆ ಅಚ್ಚಕ್ಕೆ ಆನಂದ ಕೊಟ್ಟಲ್ಲ. ಯಾಕ ನಂಗೆ ಇಂದ್ರಿಯ ತಿಂಜ ನಂಗ ಭಗವಂತನ ಸೇವೆ ಮಾಡುವ, ಕೃಷ್ಣನ ಸೇವೆಗೆ ಉಪಯೋಗ ಮಾಡುವ, ಋಷಿಕೇಶನ ಸೇವೆ ಮಾಡುವ ಅಕ್ಕ ನಂಗೆ ಇಂದ್ರಿಯಕ್ಕೂ ಕೂಡ ಆನಂದ ಕೊಟ್ಟು. ಇಂದನೆ ಆತ್ಮಶಾಂತಿ, ಆತ್ಮತೃಪ್ತಿ ಅನ್ನೋದು ಆಪ. ನಾನು ಬರೀ ನಂಗೋಸ್ಕರ ನನ್ನ ಪರಿವಾರಕ್ಕೋಸ್ಕರ ಎಲ್ಲ ಮಾಡಿ ನಿಂತಂಗಿ ಆ ಆನಂದ ಕೇವಲ ದೈಹಿಕವಾಯ್ತಿಪ್ಪ. ಇನ್ನ ನಂಗೆ ಚರ್ಚೆ ಮಾಡಿದ್ದೆ, ದೇಹ ಒಂದು ದಿವಸ ನಾಶ ಆಪ, ಸಂಬಂಧ ಕೂಡ ನಾಶ ಆಪ. ಅಕ್ಕ ನಂಗ ಭಗವಂತನಿಗೋಸ್ಕರ ನಂಗೆಲ್ಲ ಕೆಲಸ ಮಾಡುವ ಅಕ್ಕ ನಂಗೆ ಇಂದ್ರಿಯ ಕೂಡ ತೃಪ್ತಿ ಆಪ. ಹಿಂಗ ತೂಮಾಯಿ ತೃಪ್ತಿ ಆಪ, ನಂಗೆ ಭಗವಂತನು ಕೂಡ ತೃಪ್ತಿ ಆಪ ಹಿಂಗ ಕೆಲಸ ಜನ ಜಾತಿ ಧರ್ಮ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡುವ. ಸೊ ಧರ್ಮ ಅಂಚಂಗಿ ಎಂತ ನಂಗೆ ಧರ್ಮ ಪಾಲನೆ ಮಾಡ್ಸಂಗಿ ಧರ್ಮವ ರಕ್ಷತೆ ರಕ್ಷಿತ. ಧರ್ಮ ಎಂತ ಅಂತ ಸುಮಾರು ಜನಕ್ಕೆ ಸರಿಯಾಯ್ತು ತಿಳುವಳಿಕೆ ಇಲ್ಲ. ಜನ ನಂಗೆ ಹಿಂದೂ ಧರ್ಮ, ನಂಗೆ ಕ್ರಿಶ್ಚಿಯನ್ ಧರ್ಮ, ಅದ್ರಂಗ ಈ ಜಾತಿ ರಂಗ, ಈ ರಾಜ್ಯಕ್ಕೆ ಕೂಡ ಹಿಂಗ ನಂಗಡ ಇಂತ ಕೆಲಸ ಆಗಿ ನಂಗೆ ಧರ್ಮ ಆಗಿದೆ ಅನ್ನೋದು. ಅಂಚಂಗಿ ಈ ಧರ್ಮದ ಡೆಫಿನೇಷನ್ ಎಂತ ಧರ್ಮ ಅಂಚಂಗಿ ಅವರ ವಸ್ತುರ ಪ್ರಾಕೃತಿಕ ಅನ್ನಂತಹ ಗುಣ, ನ್ಯಾಚುರಲ್ ಕ್ವಾಲಿಟಿ ಆಫ್ ಅನ್ ಆಬ್ಜೆಕ್ಟ್, ಅದು ಧರ್ಮ. ಅದು ಬದಲಾಪ್ಲ ಇದೆ ಎಂತ ಮಾಡ್ಸಂಗ್ ಬದಲಾಗತ್ತೆ ಇರುವಂತಹ ಅವ್ರ ಗುಣ, ಅವ್ರ ವಸ್ತುರ ಅದನ್ನು ಧರ್ಮ ಅಂತ. ಉದಾಹರಣೆಗೆ ಸಕ್ಕರೆ ಧರ್ಮ ಅದು ಸ್ವೀಟ್ ಆಯ್ತಿಪ್ಪ, ಅದು ಖಾರ ಇಂಚಿಂಗ್ ಅದು ಸಕ್ಕರೆ ನನ್ನದೆ. ಅಂದನೆ ಮೊಳುರ ಧರ್ಮ ಅದು ಖಾರ ಆಯ್ತಿರೋದು. ಅಂದನೆ ನಂಗಡ ಧರ್ಮ ಎಂತ ನಂಗಡ ಧರ್ಮ ಅಂಚಗಿ ಈ ದೇಹದ ಧರ್ಮ ಅಲ್ಲ. ಈ ದೇಹ ಇಕ್ಕ ಏದೋ ಜಾತಿನುಂಡು, ಅದು ಪುರುಷ ಆಯ್ತುಂಡು ಅಥವಾ ಸ್ತ್ರೀ ಆಯ್ತುಂಡು, ಅಥವಾ ಏದೋ ಭಾಷೆನುಂಡು, ಅಥವಾ ಏದೋ ರಾಜ್ಯತ್ನುಂಡು, ಅಥವಾ ಏದೋ ದೇಶತ್ನುಂಡು. ಇನ್ನೊಂದು ಜನ್ಮತ್ಲೆ ಎಂತ ಆಯ್ತಪ್ಪ ಗೊತ್ತಿಲ್ಲ. ಆಯ್ತು ಜನ್ಮ ಅಂತೂ ಎಲ್ಲಿಕಂತಾನೆ ಶುದ್ಧ ಭಕ್ತಿ ಮೋಕ್ಷ ಕೊಟ್ಟರೆ ಎಲ್ಲಿಕಂತಾನೆ ಜನ್ಮ ಆಯ್ನಿಪ, ದೇಹ ಅನ್ನೋದು ಬದ್ಧ ಆಯ್ನಿಪ. ಬಹುನಾಮ್ ಜನ್ಮ ನಾಮಂತೆ ಚಕೋ ಜನ್ಮ ಆಪಾಣ ಪ್ರಾಣಿ ಪಕ್ಷಿ 54 ಲಕ್ಷ ಜೀವರಾಶಿ ಉಂಟು. ಬಾರೆ ದೇಹத்துல ಈ ಜನ್ಮத்துல ದಾರು ಅಪ್ಪ ಅಮ್ಮ, ದಾರು ಪಣ್ಣು ಮಕ್ಕ, ಇನ್ನೊಂದು ಜನ್ಮத்துல ಇಂದಾರು ಅಪ್ಪ ಅಮ್ಮ, ಇಂದಾರು ಪಣ್ಣು ಮಕ್ಕ, ಇನ್ನೇದೋ ಊರು, ಈ ಜನ್ಮத்துல ಹಿಂದೂಸ್ತಾನಿಕ್ಕು, ಇನ್ನೊಂದು ಜನ್ಮத்துல ಪಾಕಿಸ್ತಾನಿಕ್ಕು, ಅಥವಾ ಇನ್ನೆಲ್ಲೋ ಇಕ್ಕು, ಅಥವಾ ಏದೋ ಲೋಕ ಇಕ್ಕು, ಬಾರೆ ಲೋಕತ್ ಇಕ್ಕು. ಇದೆಲ್ಲ ಚೇಂಜ್ ಆಗಿಪ್ಪ. ಚೇಂಜ್ ಆಗತ್ತೆ ಇಪ್ಪ. ಎಂತದ್ದು ಅದು ಈ ದೇಹ ಹತ್ರ ಉಳ್ಳುವಂತ ಆತ್ಮ. ಅದಕ್ಕೆ ಚರ್ಚೆ ಮಾಡಿದ್ದು ಆತ್ಮ ಶಾಶ್ವತ, ಆತ್ಮತ್ರ ಗುಣ ಅದು ಎಂದೂ ಕೂಡ ಅದು ನಾಶ ಆಗ್ಲೆ. ದೇಹ ನಾಶ ಆಚೆಂಗಿಯು ಆತ್ಮದ ನಾಶ ಆಗ್ಲಿ. ಅದಕ್ಕೋಸ್ಕರ ಧರ್ಮ ಅಂಚಂಗಿ ಆತ್ಮತ್ರ ಗುಣ. ಆತ್ಮತ್ರ ಗುಣ ಎಂತ ಗೋಪಿ ಭರ್ತೃ ಪದಕಮನಯೋ ದಾಸ್ ದಾಸ್ ದಾಸಾನು ದಾಸ್. ಆತ್ಮತ್ರ ಗುಣ ಅನ್ನೇನುಂಡು ಗೋಪಿ ಭರ್ತೃ, ಗೋಪಿಕಾ ಸ್ತ್ರೀಯರ ಅಂಗಡ ಒಡೆಯ ಭರ್ತೃ ಅಂಚಂಗಿ ಒಡೆಯ. ಅವಂಡ ಸೇವಕ ಗೋಪಿ ಭರ್ತೃ ಪದಕಮನಯೋರ್ ಅವಂಡ ಪಾದತ್ತು ದಾಸ್ ಸೇವೆ ಮಾಡೇನಿಪ ಅಂತಹ ಭಕ್ತಗಡ ನಂಗ ಸೇವಕ, ಇದು ನಂಗಡ ಧರ್ಮ. ಈ ಭೌತಿಕ ಜಗತ್ತಲ್ಲಿ ಎಲ್ಲರೂ ಬಾಸ್ ಹಾಕೋದು ಪ್ರಯತ್ನ ಮಾಡು. ನಾನ್ ಬಾಸ್ ಆಂಡು, ಮನೆಯಲ್ಲಿ ನಾನ್ ಒಡೆಯ, ಆಫೀಸ್ ನಾನ್ ಬಾಸ್ ಆಂಡು, ಎಲ್ಲ ಕಡೆ ಪ್ರಯತ್ನ. ಈ ಆಧ್ಯಾತ್ಮಿಕ ಲೋಕತ್ಲೆ ಎಂತ ಪ್ರಯತ್ನ ಮಾಡುವ, ನಾನು ಭಕ್ತನ ಸೇವಕ ಇರೋದು, ಅದು ಬಲ್ಲೆ ಟೈಟ್ಲ ಇಂಕ್. ಇದು ಆತ್ಮತ್ರ ಗುಣ. ಗೋಪಿ ಭರ್ತ ಪದಕಮಲಯೋರ್ ದಾಸ್ 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 ದಾಸ್. ಇನ್ನೊಂದು ಕಡೆ ಅನ್ನೀತು ಶಾಸ್ತ್ರದಲ್ಲಿ ಧರ್ಮಾಂಚಂಗಿಂತ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮಾಂಚಂಗಿಂತ ಭಗವಂತ ಎಂತ ಅನ್ನೀತ ಅದನ್ನ ಪಾಲನೆ ಮಾಡೋದು ಧರ್ಮ. ನಂಗ ಮನ್ಸಿಗೆ ಬಂದನಿಕೆ ಮಾಡೋದು ಭಗವಂತ ಎಂತ ಅನ್ನೋದು ಭಗವದ್ಗೀತಾ ಫಾಲೋ ಮಾಡಚಂಗಿ ಅಕ್ಕ ನಂಗ ಧರ್ಮಕ್ಕೆ ಉಂಟು ಅಂತ ಅರ್ಥ. ಭಗವದ್ಗೀತಾ ಕೃಷ್ಣ ಎಂತ ಅನ್ನೀತು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನೇಕ ಧರ್ಮ ಉಂಡು, ಫ್ಯಾಮಿಲಿ ಧರ್ಮ, ದೇಶ ಧರ್ಮ, ಪರಿವಾರ ಧರ್ಮ, ಸಮಾಜ ಧರ್ಮ ಎಲ್ಲ ಉಂಟು. ಅದೆಲ್ಲ ಕಿಂಜ ಕೊಡಿಲ್ಲಂಥದ್ದು ಸರ್ವಧರ್ಮಾನ್ ಪರಿತ್ಯಜ್ಯ, ಅದೆಲ್ಲ ಬಿಟ್ಟಿತ್ತು ಮಾಮೇಕಂ ನಾನೊಬ್ಬನೇ, ಕೃಷ್ಣನೇ ನಮ್ಗೆಲ್ಲ ಅನ್ನುವಂತಹ ಅವರು ಚಿಂತನೆ ಬರೋದು ಅದು ನೇರಾನ ಧರ್ಮ. ಕೃಷ್ಣನದೇ ಎಲ್ಲವೂ ಕೃಷ್ಣಂಡ, ನಾನು ಕೃಷ್ಣಂಡ, ಇದು ಅಂಗಡ ಧರ್ಮ.
ಇದು ಆಧ್ಯಾತ್ಮಿಕ ಅಂಚೆಗಿ ಇನ್ ಜನರಲ್ ಜನ ಆಧ್ಯಾತ್ಮಿಕ ಅಂಚೆಗಿ ಇಂತೆಲ್ಲ ಪೂಜೆ ಮಾಡುವ ಆಚೆ ಇಂಥವ್ರು ಮಾಡೋಂಡು ಜನ ಮನಸ್ಸು ಶಾಂತಿ ನಿಪ್ಪ ಇದಂಚೆಗಿ ಎಲ್ಲ ಗಜಿಬಿಜಿ ಪೊರ್ಮೆ ಜನ ಅದು ಇದು ತಕ್ಕ ಎಂತಲೋ ಪರ್ಮ ಎಂತಲೋ ಓಡಿಯಪ್ಪ ಮನ್ಸಕ್ಕೆ ಅಕ್ಕ ಎಂತವ್ರು ಪೂಜೆ ಮಾಡಿಸಿ ಮನಸ್ಸು ಚೆನ್ನ ಶಾಂತಿ ಆಚಿ ಇದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಚೆನ್ನ ಡಿವಿಯೇಷನ್ ಭೌತಿಕ ಚಿಂತನೆಯಿಂದ ಚೇಂಜ್ ಮನಸ್ಸು ಶಾಂತಿಗೋಸ್ಕರ, ಯಾಕಂದ್ರೆ ಎಕ್ಸಸೈಸ್ ಮಾಡೋ ಯೋಗ ಮಾಡೋ ಹೆಲ್ತ್ಗೋಸ್ಕರ ಅದನ್ನೇ ಮೈಂಡ್ ಡಿಸ್ಟರ್ಬ್ ಆಯ್ತು ಪಕ್ಕ ನಾನು ಅವ್ರು ಪೂಜೆ ಮಾಡಿಸಿ ಆಚೆಂಗ ಪೂಜರ ಉದ್ದೇಶ ಎಂತ ಅಜ್ಞಾನ ಮಾಡಚಂಗಿ ಅಕ್ಕ ಅದು ಧರ್ಮ ನಾ ಇಂತಗೋಸ್ಕರ ಮಾಡಿಲ್ಲ ದಾರ್ಕೋಸ್ಕರ ಮಾಡಿಲ್ಲ ಇದರಿಂದ ಎಂತ ನಾಕು ಪರಿಣಾಮ ಕೊಟ್ಟು ಲಾಭ ಎಂತ ಅಂತ ಅರಂಜಿತ್ ಅದು ಶಾಸ್ತ್ರ ಪ್ರಕಾರ ಮಾಡಚಂಗಿ ಅಕ್ಕ ಅದು ಭಕ್ತಿ. ಈಗ ಜನ ಸಮಾಜದಲ್ಲಿ ಜನ ಜ್ಞಾನಿಯ ಉಂಡು, ಜನ ಕರ್ಮಕಾಂಡಿಯ ಉಂಡು. ಕರ್ಮ ಇದು ಮಾಡೋ ಹಿಂಗ ಎಲ್ಲ ರಿಚುವಲ್ಸ್ ಜಾಸ್ತಿ, ಅದೇ ಮಾಡೋದು ಆ ಪೂಜೆ ಮಾಡಿ ಆ ಹೋಮ ಮಾಡಿ ಆ ಯಜ್ಞ ಮಾಡಿ ಇನ್ನೆಂತೋ ಕಷ್ಟ ಬಾತ ಅದಂಗ ಈ ಪೂಜೆ ಮಾಡಿ ತಾಯ್ತ ಕಟ್ಟಿಯೋಡಿ ಇನ್ನೇ ಎಂತೋರು ಅದು ಇದು ಅಂತ ಇಂಥ ಪೂಜೆ ಫಲಾಕಣಿ ಪೆಟ್ಟಾಕಣಿ ಬರ್ತಿರತ್ರ ಮಂತ್ರ ಗಿಂತ್ರ ಹಂಗೆ ಅದು ಅವರ್ ಸೈಡ್ ಎಕ್ಸ್ಟ್ರೀಮ್. ಇನ್ನೊಂದು ಸೈಡ್ ಎಕ್ಸ್ಟ್ರೀಮ್ ಜನ ಜ್ಞಾನಿ ಅಂತ ಹಿಂಗ ಅಣ್ಣ ಇದೆಲ್ಲ ಮುಂಡತೆ ಇದೆಲ್ಲ ಒಂದು ಮೋಂಚಿದೆ ಹಂಗ ನಾನು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನ್ ಈ ಜಗತ್ಲೆ ಒಂದು ಮೋಂಚಿಲ್ಲ ಇದೆಲ್ಲ ಮಾಯೆ. ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ಈ ಜಗತ್ತೆಲ್ಲವೂ ಕೂಡ ಇದು ಮಿಥ್ಯ, ಇದು ಒಂದು ಅಲ್ಲ. ನಾನೇ ಒಂದು ಜ್ಯೋತಿ, ಆ ಜ್ಯೋತಿ ಅದು ಎನ್ನಂಗ ನಾನು ಇನ್ನಿ ಬಂದೇ ಗೊತ್ತಲೆ ಏನೋ ಬಂತಿಲ್ ಬುದ್ಧಿ ತುಳ್ಳ ನಾನು ಇದೆಲ್ಲ ವೈರಾಗ್ಯ ಅರ್ಥ ಇದೆಲ್ಲ ದಾರು ನಾಡ ಹಿಂಗಲ್ಲ ಪರಿವಾರ ದಾರು ಅಲ್ಲ ಈ ದೇಶ ಅಲ್ಲ ಒಂದು ಅಲ್ಲ ನಾನು ಬ್ರಹ್ಮ ಜ್ಯೋತಿ ಅಂದ್ರೆ ನಾನೇ ஒரு இன்னொரு எக்ஸ்ட்ரீம் ஞானி ಭಕ್ತಿ ಅಂಚಂಗಿ ಭಕ್ತಿ ಈ ದಂಡಂಡು ஒரு ಮಿಶ್ರಣ ಅಕ್ಕು ಈ ಜಗತ್ತಲ್ಲಿ ಇದೆಲ್ಲವೂ ಕೂಡ ತಾತ್ಕಾಲಿಕ, ಇದು ಪೊಟ್ಟಲ್ಲ, ಇದು ಸುಳ್ಳು ಅಲ್ಲ, ಇದು ರಿಯಾಲಿಟಿನೇ. ಈ ಜಗತ್ತು ಉಂಡು ಆಚೆಗೆ ಇದು ಟೆಂಪರರಿ ತಾತ್ಕಾಲಿಕ. ಇನ್ನ ಎಂತೆಲ್ಲ ಶಕ್ತಿ ಉಂಟು ಇದೆಲ್ಲ ಶಕ್ತಿ ಇದೆಲ್ಲ ಭಗವಂತನ ಶಕ್ತಿನೇ ಇದು. ಅದಕ್ಕೋಸ್ಕರ ಆಡ ಕರ್ತವ್ಯ ಎಂತ ನಾನು ಎಲ್ಲಿಂತೆಯೂ ಕೂಡ ನಾನು ಈ ಜಾಗತ್ತಿಂತೆಯೂ ಕೂಡ ಎಂತ ನಾಲ್ಕು ಲಭ್ಯ ಉಂಡು ಅತಲ್ಲ ನಾನು ಭಗವಂತನ ಸೇವೆಯನ್ನು ಮಾಡುವುದು, ಅದು ಭಕ್ತಿ. ಭಕ್ತಿ ನಂಗೆ ಮುಂಡತೆ ಒಂದನ್ನು ಬಿಡೋದಿಲ್ಲ, ಒಂದು ಮಾಡತೇನು ಮುಂಡತೆ ಇಪ್ಪದಿಲ್ಲ, ನಂಗೆ ಮಾಡುವ ಕೆಲಸ ಮಾಡುವ ಆಚೆಗೆ ಅದು ಕೃಷ್ಣನ ತೃಪ್ತಿಗೋಸ್ಕರ. ಸೊ ಇತ್ತಲಿಂದ ಕೊಟ್ಟ ನಂಗೆ ಆನಂದ. ಸೊ ಕರ್ಮಿ ಅವ ನಾಕ್ ಅದುಕೊಂಡು ಇದುಕೊಂಡು ಆಸೆಲಿಂದ ಅವ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡು. ಜ್ಞಾನಿ ಅನ್ನೋ ನಾಕ್ ಒಂದು ಬೋಣ್ಸಿಲ್ಲ, ಶಾಂತಿ ಓಂ ಶಾಂತಿ 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 ನಾನು ಜ್ಯೋತಿರ ಮೇಲೆ ಧ್ಯಾನ ಮಾಡೋದು ಚಿಕ್ಕೆ. ಭಕ್ತಿ ಅಂಚೆ ಆನಂದ ಖುಷಿ ಆಯ್ತು ಸೇವೆ ಮಾಡು. ಎಂದನೆ ಅವ್ರ ಚರಿಯ ಕುഞ്ഞി ಆಯ್ತಿ ಪಕ್ಕ ಅಮ್ಮ ಅವ್ರ ಖುಷಿನಿಂದ ಸೇವೆ ಮಾಡ ಕುഞ്ഞി ಅನ್ನೋ ಒಂದು ಪ್ರೀತಿಯಿಂದ ಅಂಡ ಅದನ್ನ ಅಡಿಗೆ ಮಾಡೋದು, ತಿಮ್ಮುಚುಡೋ ಕುಳುಕ್ಚುಡೋ ಅದನ್ನ ಕತ್ತೋ ಎಲ್ಲ ಮಾಡುವ ಅವಕ್ಕೊಂದು ಇದು ಕಷ್ಟ ಅಂದಿಲ್ಲ ಇಂತ ಅದು ಖುಷಿ ಆಯ್ನೋಡು ಆ ಕೆಲಸ ಮಾಡೋದು ಖುಷಿ ಕಟ್ಟಿ ಅನ್ನೋದು. ಸೊ ಅದು ಭಕ್ತಿ. ಭಕ್ತಿ ಅಂಚಂಗಿ ಆನಂದ ಆಯ್ತು ಭಗವಂತನ ಸೇವೆ ಮಾಡುವಂಥದ್ದು. ಎಕ್ಕ ನಂಗೆ ಮಾಡುವಂತಹ ಪದ್ಧತಿ ಎಕ್ಕ ಅದು ಕೃಷ್ಣನ ತೃಪ್ತಿಗೋಸ್ಕರ ಮಾಡುವ ಅಕ್ಕ ಅದು ನೇರಾನಂತಹ ಭಕ್ತಿ. ಅದು ಇಲ್ಲಂಚಂಗಿ ಚೆನ್ನ ಸಮಯ ಮಾಡುವ ಇದು ಬೇಜಾರಪ್ಪ ಇದೆ ಅಂತಪ್ಪ ಮೆಚ್ಚೋಕ ಕಷ್ಟ ಇದೆಲ್ಲ ಮಾಡೋದು ಬಿಟ್ಟರು. ಅದು ಅನೇಕ ಜನಕ್ಕೆ ಎಂತ ಮಾಡಲ್ಲ ಇಂತ ಮಾಡೋದು ಗೊತ್ತಿಲ್ಲ, ಇನ್ನೂ ಭಗವಂತನ ಕೃಪೆ ಅನೇಕ ಜನ ನನಗೆ ಗೊತ್ತಿರತನೂ ಕಂಟಿನ್ಯೂ ಮಾಡಿ ನೋಡಿಲ್ಲ. ಅಚ್ಚ ಇತ್ತಕತ್ರ ಮಕ್ಕ ನಾನು ಮಾಡೋಲೆ ಸುಮಾರು ಮಕ್ಕ ಕೋಪ ಇದೆಲ್ಲ ಮಾಡು ಎಂತ ಕೊಟ್ಟಲೆ నాకు ఎంత కుట్టు ಲಾಭ ಎಂತ ಎಲ್ಲಿ ತಂದಿ ಇದೆಲ್ಲ ಮಾಡೋದು ಒಂದು ಇದೆಲ್ಲ ನಿಂಗೆ ಸ್ಪೆಸಿಫಿಕ್ ಆಯ್ತು ಅನ್ನದ ಪೋಚೆಂಗೆ ಹಿಂಗಂತ ಬಿಟ್ಟರು ಇದರ ಮೂಢನಂಬಿಕೆ ಎಂತ ಮಾಡೋಣಪ್ಪ ದಾರು ಗೊತ್ತು ಹಿಂಗೆಲ್ಲ ಬಿಟ್ಟರು. ಅದು ಅಚ್ಚಂಗಿ ಇದೆಲ್ಲವೂ ಕೂಡ ಏದು ಕಾಲ್ಪನಿಕ ಅಲ್ಲ. ಇದು ಎಂತೆಲ್ಲ ಪೂಜೆ ಪುನಸ್ಕಾರ ಮಾಡುವ ಅದೆಲ್ಲವೂ ಕೂಡ ಬಲ್ಲೆ ಸೈನ್ಸ್. ಅದು ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಇದು ಎಂತ ಸ್ಪೆಕ್ಯುಲೇಷನ್ ಅಲ್ಲ. ಸ್ಪೆಕ್ಯುಲೇಷನ್ ಊಹಾತ್ಮಿಕ ಚಿಂತನೆ. ಇದು ಏದು ಊಹಾತ್ಮಿಕ ಚಿಂತನೆ ಇಲ್ಲ. ಎಂತೆಲ್ಲ ರಿಚುವಲ್ಸ್ ಮಾಡುವ ಅದಕ್ಕೆಲ್ಲ ಒಂದು ರೀಸನ್ ಉಂಟು. ಆ ರೀಸನ್ ಇಂದ ನಂಗೆ ಮಾಡೇನುಂಟು ಅಂದ ಅಲ್ಟಿಮೇಟ್ ರೀಸನ್ ಉಳ್ಳದು ಅದು ಭಗವಂತಂದು ಸಮರ್ಪಣೆ ಮಾಡುವಂತಹದ್ದು. ಸೊ ಭಗವದ್ಗೀತೆ ಹತ್ರ 9th ಚಾಪ್ಟರ್ 14 ಶ್ಲೋಕ ಭಗವಂತನೇ ಅಣ್ಣ ಎಂತ ಮಾಡೋಣ ನಂಗ ಅನ್ನಿ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ
ನಿತ್ಯಯುಕ್ತ ಉಪಾಸತೆ ಎಕ್ಕಲು ನಾಡ ಗುಣಗಾನ ಮಾಡಿ ದೃಢವಾದ ಸಂಕಲ್ಪದಿಂದ ಸೇವೆ ಮಾಡಿ ನಾವು ನಮಸ್ಕಾರ ಮಾಡಿ ಇನ್ನನೇ ಶುದ್ಧ ಭಕ್ತಾದಿಯ ನಾಡ ಸೇವೆ ಅನ್ನೋದು ಮಾಡುವ ಇಂತ ನಲ್ಲ ನಲ್ಲ ಭಕ್ತಾದಿಯ ಎಂತ ಮಾಡಿನುಂಡು ನಿಮ್ಗೆ ದೃಢ ಸಂಕಲ್ಪത്തിൽ ಭಗವಂತ ಎಲ್ಲ ಕಾರಣಕರ್ತ ಗೋವಿಂದ ಆದಿ ಪುರುಷಂ ತಮಹಂ ಭಜಾಂ ಬ್ರಹ್ಮನು ಕೂಡ ಪಾಡು ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಗೋವಿಂದ ಆದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಂಹಿತ ಬ್ರಹ್ಮ ಅವಂಗ ಆತ್ಮಸಾಕ್ಷಾತ್ಕಾರ ಆಪಕ ಅವ ವೈಕುಂಠ ಲೋಕದ ದರ್ಶನ ಆಪ ಅಕ್ಕ ಆ ವೈಕುಂಠ ಲೋಕ ಹತ್ರ ಎಲ್ಲ ವಿವರಣೆ ಮಾಡಿ ಅಂಟು ಅನೇಕ ಶ್ಲೋಕ ಅಲ್ಲ ಅದನ್ನ ಬ್ರಹ್ಮ ಸಂಹಿತ ಅತ್ತದ ಅವ ಫಸ್ಟ್ ಅನ್ನೋದೇ ಈಶ್ವರ ಪರಮಃ ಕೃಷ್ಣ ಈಶ್ವರ ಅಂಚಂಗಿ ಅನೇಕ ಜನ ಕಂಟ್ರೋಲರ್ಸ್ ಉಂಟು ಅಜಿ ಅತ್ತೆಲ್ಲಾರ್ಕಿಂತ ಬಲ್ಯವದಾರು ಎಲ್ಲಾರು ನಿಯಂತ್ರಣ ಮಾಡುದು ಈಶ್ವರ ಪರಮಃ ಕೃಷ್ಣನೇ ಎಲ್ಲಾರ್ಕಿಂತ ಬಲ್ಲೆ ಈಶ್ವರ. ಸಚ್ಚಿದಾನಂದ ವಿಗ್ರಹ ಅವಂಡ ಎಂತಹ ರೂಪ ಭಗವಂತ ಜ್ಯೋತಿ ಎಲ್ಲ ಅವಂಡ ಅವರು ದಿವ್ಯವಾದ ರೂಪ ಉಂಟು ಎಂತಹ ರೂಪ ಸಚ್ಚಿತ್ ಆನಂದ ಇದು ಶಾಶ್ವತವಾದಂತಹದ್ದು ಪೂರ್ತಿ ಜ್ಞಾನ ಉಳ್ಳಂತಹದ್ದು ಓಕೆ ಎಕ್ಕಲು ಖುಷಿ ಇಪ್ಪಂಥದ್ದು ಆನಂದ ಆಯ್ತಿಪ್ಪ ಒಂದು ಏ ಸಮಯನೂ ಕೂಡ ಕಷ್ಟ ಅಂತಿಲ್ಲ ಅವ್ಗೆ ಎಂತೋ ಟೆನ್ಷನ್ ಇಲ್ಲ ಒಂದು ಇಲ್ಲ ಅದಕ್ಕೂ ಆನಂದ ಆಯ್ತಾ ಇಪ್ಪ. ಸಚ್ಚಿದಾನಂದ ವಿಗ್ರಹ ಅವಂಗ ರೂಪ ಉಂಟು ದಿವ್ಯ ಆನಂದ ರೂಪ ಉಂಡ. ಅನಾದಿರಾದಿ ಗೋಂದ ಆ ಕೃಷ್ಣ ಅವ ಎಲ್ಲಾರ್ಗೂ ಆದಿ ಅವ ಅಚಿಕ್ ಅವಂಗದಾರು ಆದಿ ಇಲ್ಲ ಅದು ನಾವು ಅನಾದಿ. ಗೋವಿಂದ ಗೋ ಅಂಚಂಗಿ ಒಂದು ಪಯ್ಯತ್ನೆಲ್ಲ ನೋಟಿ ಅವ ಕಂಡತೆ ಅವನ್ ಖುಷಿ ಅದನ್ನ ಗೋವಿಂದ. ಗೋ ಅಂಚಂಗಿ ವೇದದ ರಕ್ಷಣೆ ಮಾಡುವಂತವ ವೇದತ್ನ ಜಗತ್ತಕ್ಕೆ ತಂದಂತವ ಆಂಡ ಅವ ಗೋವಿಂದ. ಗೋ ಅಂಚಂಗಿ ನಂಗಳ ಇಂದ್ರಿಯ ನಂಗಳೆಲ್ಲ ಪಂಚೇಂದ್ರಿಯ ಇದು ಕೂಡ ಇದು ಋಷಿಕ ಅಥವಾ ಗೋ ಅಂಚಂಗಿ ಇಂದ್ರಿಯ ಇದನ್ನೆಲ್ಲ ಆನಂದ ತಪ್ಪಂತಹ ಗೋವಿಂದ ಆದಿಪುರುಷಂ ತಮಹಂ ಭಜಾಮಿ ಆ ಆದಿಪುರುಷ ಎಲ್ಲರಿಗೂ ಆದಿ ಅನಂತಹ ಒಂದು ನಾ ನಮಸ್ಕಾರ ಮಾಡಿ ಎಂದು ಬ್ರಹ್ಮನು ಕೂಡ ಅನ್ಯನುಂಟು. ಇದು ಭಕ್ತಿ. ನಂಗ ಭಗವಂತನ ಮುಂದೆ ನಮಸ್ಕಾರ ಮಾಡು ಇದು ಪಂಚಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ. ಪಂಚಾಂಗ ನಮಸ್ಕಾರ ಅಂಚಂಗಿ ಕಾಲು ಕೈ ಮಂಡೆ ಇನ್ನ ನಂಗಡ ತಕ್ಕು ಮನಸ್ಸು ಇದೆಲ್ಲ ಅವಂಗ ಅರ್ಪಣೆ ಮಾಡು ಇದು ಪಂಚಾಂಗ ನಮಸ್ಕಾರ. ಇದು ಪಾದಿ ಅಡ್ಡ ಬುದ್ದಿತ್ತಲ್ಲ ಅವನು ಪೂರ್ತಿ ಅದನ್ನ ದಂಡವತ್ಸವ ಸಾಷ್ಟಾಂಗ ನಮಸ್ಕಾರ. ಇಂದನೆ ಇದು ಜೆಂಟ್ಸ್ ಯೂಶಲಿ ಸಾಷ್ಟಾಂಗ ನಮಸ್ಕಾರ ಮಾಡೋ ಲೇಡೀಸ್ ಎಲ್ಲ ಹಿಂಗೆ ಪಂಚಾಂಗ ನಮಸ್ಕಾರ ಪಾದಿ ನಮಸ್ಕಾರ ಇದು ವಿಷಯ ಎಲ್ಲವೂ ಕೃಷ್ಣ ನಂಗ ನಿಂಕ ಸಮರ್ಪಣೆ ಮಾಡಿನುಂಡು ನಂಗಳ ಮನಸ್ಸು ಬುದ್ಧಿ ನಂಗಳ ತಕ್ಕು ಈ ಶರೀರ ಎಲ್ಲವೂ ನೀಡದೆ. ಭಕ್ತಿ ತುನಾದಪಿ ಸುನೀಚೇನ ತರೋರಿಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಭಗವಂತನ ಭಕ್ತಿ ಮಾಡೋದು ಏನೋ ಅಪೇಕ್ಷೆ ಇಲ್ಲ ಅದು ಏನೋ ಅಹಂಕಾರ ಇಲ್ಲದೆ ನಾನ್ ಮಹಾನ್ ಭಕ್ತ ನಾನು ನಾನಾ ಪೂಜೆ ಮಾಡಿ ಈ ಪೂಜೆ ಮಾಡಿ ಭಗವಂತ ನಾನು ಅಭಿಷೇಕ ಮಾಡಿಸುಡ್ವಿ ನಾನ್ ನಾಡಂತಹ ಬಲ್ಲೆ ಭಕ್ತ ಈ ಊರ್ಲು ದಾರುಳ್ಳ ಅನೇಕ ಜನ ದಾನ ಕೊಡ್ತಾರೆ ನಾನು ಕುಡಿಕ್ ದಾನ ಮಾಡಿ ನಾಡ ಪೆದ ಎಲ್ಲ ಜನ ಗುಣಗಾನ ಮಾಡೋದು ಓ ಇವಂತ ಭಾರಿ ದಾನಶೂರ ಮಹಾನ್ ಭಕ್ತ ಇದೆಲ್ಲ ಇಪ್ಪಕ್ಕಾಗ ಒಂದ್ ಕೈಲಿ ಕೊಡ್ತದೆ ಇನ್ನೊಂದ್ ಕೈಗೆ ಗೊತ್ತಾಪಕ್ಕಾಗದು ಅನ್ನನೇ ದಾನ ಮಾಡೋದು ಆಚೆಗೆ ಎದೇ ರೀತಿಯ ಅಹಂಕಾರ ಇಪ್ಪಕ್ಕಾಗ ಈ ರೀತಿಯಲ್ಲಿ ಸೇವೆ ಮಾಡುವಂತಹ ಇದು ಭಕ್ತಿ. ಸೊ ಭಗವದ್ಗೀತೆ ಹತ್ರ ಇನ್ನೊಂದು ಶ್ಲೋಕ 9th chapter 34th ಶ್ಲೋಕ ಅನ್ನಿ ಮನ್ಮನಾಭವ ಮದ್ಭಕ್ತೋ ಆದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತವೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾಭವ ಮದ್ಭಕ್ತೋ ಎಕ್ಕಲು ಮನಸ್ಸಿನ ನಾಡ ಬಗ್ಗೆ ಚಿಂತನೆಯನ್ನು ತೊಡಗ್ಚಡಿ ಮಧ್ಯಾಜಿ ನಾಡ ಭಕ್ತನ ಆಂಡು ಮಾಂ ನಮಸ್ಕರು ನಾಕ್ ನಮಸ್ಕಾರ ಮಾಡಿ ನನ್ನ ಪೂಜೆ ಮಾಡಿ ಈ ರೀತಿಯಲ್ಲಿ ನಿಂಗೆ ಎಕ್ಕಲು ನಾಡ ಚಿಂತನೆ ನಿಂತಂಗಿ ನಿಶ್ಚಯವಾಯ್ತು ನಿಂಗ ನಾಡ ಪಕ್ಕ ಬಪ್ಪಿರ. ಭಕ್ತಿ ಅಂಚೆ ಎಂತದು ನಂಗಳನ್ನ ಕೃಷ್ಣನ ಪಕ್ಕ ಅರ್ಥ ಅನ್ಕೊಂಡು ನಂಗಳ ಮನಸ್ಸು ನನ್ನ ಪಕ್ಕ ಪೋಚಂಗಿ ಅಕ್ಕಾದು ಧರ್ಮ. ಎಂತ ಕೆಲಸ ನಂಗಳನ್ನ ಭಗವಂತನ ಪಕ್ಕ ಅರ್ಥ ಅನ್ಕೋಪ ಅದು ಧರ್ಮ. ಸೊ ಇದು ಕೂಡ ಕಂಜವಾರ ಚರ್ಚೆ ಮಾಡಿಚಿ. ಸೊ ನಂಗ ಭಗವಂತನ ಪಕ್ಕ ಪೋಂಡು ಅಂಚಂಗಿ ನಂಗ ಅವರು ಪರಂಪರೆಯಿಂದ ಬರುವಂತಹ ಗುರುವನ್ನ ಸ್ವೀಕಾರ ಮಾಡೋದು. ಗುರು ಇಲ್ಲದೆ ನಂಗ ನೇರ ಆಯ್ತು ಕೃಷ್ಣ ಭಕ್ತಿ ಮಾಡೋಣ ಅಂಚಂಗಿ ಆಪ್ಲೆ
ಇದೂ ಕೂಡ ಭಗವಂತ ಅನ್ನಿತ್ತು. ಇಮಂ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಅನ್ನಿ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಾ ಕಾಲೇನೈಹ ಮಹತಾ ಯೋಗೋ ನಷ್ಟಃ ಪರಂತಪ. ಆಧ್ಯಾತ್ಮಿಕ ವಿಜ್ಞಾನ, ಈ ವಿಜ್ಞಾನ ಇದು ಗುರು ಪರಂಪರೆ ಬಂದ, ಗುರು ಶಿಷ್ಯ ಬಂದ ನಿಂತು ಒಳಪಡಿ ಅದು ನಾಶಾಪಕ ಭಗವಂತ ಪುನಃ ಬಪ್ಪ ಅದನ್ನ ಸ್ಥಾಪನೆ ಮಾಡಕ್ಕೋಸ್ಕರ ಅದನ್ನ ರಾಜರತ್ಲೆ ಅವ್ರ ಪರಂಪರೆ ಸೂರ್ಯವಂಶ ಚಂದ್ರವಂಶ ಅಂತ ಮತ್ತೆ ಅದು ನಷ್ಟ ಆಯ್ತಿತ್ತು. ಅದಕ್ಕೋಸ್ಕರ ಆ ಚಂದ್ರವಂಶತ್ಲೆ ಹಿಂಗ ಪಾಂಡವ ಇಂಜೆ ಅರ್ಜುನಂಗೋಸ್ಕರ ಬೋಧನೆ ಮಾಡಕ್ ಭಗವಂತ ಕೃಷ್ಣ ಅಲ್ಲಿ ಪ್ರಕಟ ಆಚೆ. ಇದೆಲ್ಲತೆ ಭಗವಂತ ಈ ಗುರು ಪರಂಪರೆ ಕಲಿಯುಗತ್ಲೆ ಈಗ 4 ಪರಂಪರೆ ಉಂಟು. ವೈಷ್ಣವ ಪರಂಪರೆ, ವಿಷ್ಣು ಭಕ್ತಿ ನಾವು ಕಡೆ ಅರ್ಥನ್ ಹೋಗಂತಹ ಅವ್ರ ಮಾರ್ಗ ಅದು 4 ಉಂಟು. ಒಂದು ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಶ್ರೀ ಸಂಪ್ರದಾಯ. ಹಿಂಗೆ ಕೃಷ್ಣ ಫಸ್ಟ್ 4 ಜನಕ್ಕೆ ತನ್ನ ಜ್ಞಾನ ಅನ್ನೋದು ಕೊಡ್ತದೆ. ಒಂದು ಬ್ರಹ್ಮಂ ಕೊಡ್ತದೆ, ಬ್ರಹ್ಮ ಪರಂಪರೆಯಿಂದ ಆಚೆ ಬ್ರಹ್ಮನಿಂದ ನಾರದ ಮುನಿಂದ ವೇದವ್ಯಾಸ ಮಧ್ವಾಚಾರ್ಯ, ಅಲ್ಲಿಂದ ಚೈತನ್ಯ ಮಹಾಪ್ರಭು, ಪ್ರಭುಪಾದ್, ಇಸ್ಕಾನ್ ಭಗವತಿ ಬ್ರಹ್ಮ ಸಂಪ್ರದಾಯ. ಅಂದ್ರೆ ಶ್ರೀ ಸಂಪ್ರದಾಯ ಲಕ್ಷ್ಮೀ ದೇವಿಯಿಂದ. ಲಕ್ಷ್ಮೀದೇವಿಯಿಂದ ಬಂದಂತದ್ದಲ್ಲಿ ರಾಮಾನುಜಾಚಾರ್ಯ ಮುಖ್ಯವಾದ ಆಚಾರ್ಯ, ಕೆಲ ತಿರುಪತಿ, ರಂಗನಾಥ ಸ್ವಾಮಿ, ಇದೆಲ್ಲ ತಮಿಳುನಾಡು ಬಾರೆ ವಿಷ್ಣು ಟೆಂಪಲ್ಸ್ ಅನ್ನೋದೆಲ್ಲ ಅದು ಶ್ರೀ ಸಂಪ್ರದಾಯ. ಇನ್ನು ಕುಮಾರ ಸಂಪ್ರದಾಯ ಇದು ಬ್ರಹ್ಮಾಂಡ ಮಕ್ಕ ಚತುರ್ಕುಮಾರಂಗ ಆಯ್ತು, ಸನತ್ ಸನಾತನ ಸನಂದನ ಸನತ್ ಚಿಕ್ಕ ಪರಂಪರೆ ಅಚ್ಚಕ್ಕಿಲ್ಲ. ಇನ್ನೊಂದು ರುದ್ರ ಸಂಪ್ರದಾಯ, ಅದು ಶಿವಾಯಿಂದ ಬಪ್ಪಂಥದ್ದು, ಅದು ನಾರ್ತ್ ಇಂಡಿಯಾದ ಚೆನ್ನ ಕಡೆ ಅದು ಉಂಡು ಕಮ್ಮಿ ಜಾಸ್ತಿ ಉಳ್ಳಂಚಾಗಿ ಈ ಮಧ್ವ ಸಂಪ್ರದಾಯ, ಇನ್ನ ಶ್ರೀ ಸಂಪ್ರದಾಯ ರಾಮಾನುಜಾಚಾರ್ಯ ಹತ್ರ ಅತ್ತದ ಈ ಪ್ರಭುಪಾದಿಂದ ಎಂತ ಮಾಡಿ ಉಂಡು ಚೈತನ್ಯ ಮಹಾಪ್ರಭು ಎಲ್ಲಾರ್ಗೂ ಅವಕಾಶ ಕೊಟ್ಟು ಜೋಡಣೆ ಆಗ್ಬೇಕು. ಇನ್ನು ಮಿಕ್ಕನದು ಐನ ಫ್ಯಾಮಿಲಿ ಕಕ್ಕಲೆ ಇದು ಎಸ್ಟಾಬ್ಲಿಷ್ ಆಯ್ತು, ಬ್ರಾಹ್ಮಣ ಪರಿವಾರ ಎಂತ ಉಂಡು ಬರೀ ಅಂಗಳೇ ಕಂಟಿನ್ಯೂ ಆಯ್ಕೊಂಡು ಪುದಿಯ ಜನ ಹಿಂಗ ಅರ್ಥಂಡಿಲ್ಲ. ಇಲ್ಲಿ ಇಸ್ಕಾನ್ಲು ಹಂಗೆ ಎಲ್ಲಾರ್ಗೂ ಅವಕಾಶ ಕೊಡ್ತಾನುಂಡು. ದಾರ್ಮೋಣ್ಯಚನು ಪರ ಇಲ್ಲ, ಏನ್ ಜಾತಿಲು, ಏನ್ ಭಾಷೆ ಇರಡು, ಏನ್ ದೇಶ ಇರಡು, ಹಿಂಗ ಕೃಷ್ಣ ಭಕ್ತಿ ಮಾಡ್ವಿರಾ, ಎಲ್ಲ ರೂಲ್ಸ್ ಫಾಲೋ ಮಾಡ್ವಿರಾ ಅನ್ಸಂಗಿ ಹಿಂಗ ಇತ್ತು ಜೋಡಣೆ ಇತ್ತು ಹಾಕೋಲು ಅನ್ನುವಂತ ಅವಕಾಶ ಇಲ್ಲಿ ಇಸ್ಕಾನ್ ಸಂಸ್ಥೆ ಅನ್ನೋದು ಮಾಡಿನುಂಡು. ಸೊ ಈ ರೀತಿ ಆಯ್ತು ಪರಂಪರೆ. ಸೊ ಇಕ್ಕಲು ನಮ್ಮಳು ಕೂಡ ಪರಂಪರಕ್ಕೂ ಜೋಡಣೆ ಆಂಡು. ಇದಕ್ಕಲೆ ಈಗ ನೋಟಿಕೊಳ್ಳಿರ ಪಂಚತತ್ವ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣನೇ ಅಂಜೂರ್ ಕಾಲಕ್ಕೆ ಭಯ ಪ್ರಕಟ ಆಯ್ತಿತ್ತು. ಚೈತನ್ಯ ಮಹಾಪ್ರಭು ಕೃಷ್ಣ ಸೆಂಟರ್ ಉಳ್ಳದು, ಲೆಫ್ಟ್ ಅಲ್ಲಿ ಉಳ್ಳಂತದ್ದು ಇದು ನಿತ್ಯಾನಂದ ಬಲರಾಮ್, ಅಣ್ಣ ಪಕ್ಕದಲ್ಲಿ ಉಳ್ಳದು ಅದ್ವೈತಾಚಾರ್ಯ, ಅದು ಸದಾಶಿವ ಮಹಾವಿಷ್ಣು. ರೈಟ್ ಸೈಡ್ ಉಳ್ಳಂತದ್ದು ಗದಾಧರ ರಾಧಾರಾಣಿ, ಅಲ್ಲಿಂದ ರೈಟ್ ಸೈಡ್ ಉಳ್ಳಂತದ್ದು ಶ್ರೀವಾಸ್, ಇದು ನಾರದ ಮುನಿ. ಈಗ ಪಂಚತತ್ವ ಅಂತ ಶ್ರೀಕೃಷ್ಣ ಚೈತನ್ಯ, ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ, ಗದಾಧರ, ಶ್ರೀವಾಸ. ಸೊ ಇದೆಲ್ಲ ಗುರು ಪರಂಪರೆ ಬಪ್ಪಂತಹದ್ದು. ನಂಗ ಇಲ್ಲಿ ಪೂಜೆ ಎಲ್ಲ ಮಾಡೋಕ ಹಂಗ ಇದೆಲ್ಲ ಆಫರ್ ಮಾಡೋ ಭಗವಂತಂಗೆ ಧೂಪ, ದೀಪ, ಪುಷ್ಪ, ವಸ್ತ್ರ, ಜಲ, ಚಾಮರ ಸೇವಾ, ವ್ಯಜನ ಸೇವಾ, ಇದೆಲ್ಲ ಎಂತದ್ದು? ಇದೆಲ್ಲ ಪಂಚಭೂತ, ಇದೆಲ್ಲ ಮೂಲ ವಸ್ತು ಎಂತ ಉಂಟು ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡೋದು. ಶಂಖ ಓದು, ಶಂಖ ಇದೆಲ್ಲ ಶಬ್ದತ್ನ ಅರ್ಪಣೆ ಮಾಡೋದು, ಕೀರ್ತನೆ ಮಾಡೋದು. ದೀಪ ಅರ್ಪಣೆ ಮಾಡ್ಕೊಳ್ಳೋದು ಅಗ್ನಿ, ಜಲ ಶಂಖತ್ಲಿ ಜಲ ಅರ್ಪಣೆ ಮಾಡುವಂಥದ್ದು. ಊದ್ಗಡ್ಡಿ ಇದೆಲ್ಲ ಭೂಮಿ, ಚಾಮರ ಇದು ಗಾಳಿ. ನನಗೆ ನಮಸ್ಕಾರ ಮಾಡೋಕ ಎಂತದ್ದು ಅಹಂಕಾರ, ನನ್ನ ಬಗ್ಗೆ ಜಪ ಮಾಡೋಕ ಅನ್ನೋ ಚಿಂತನೆ ಮಾಡೋದು ನನ್ನ ಮನಸ್ಸು. ಇದೆಲ್ಲ ಮಾಡೋಕೆ ಎಂತ ನಂಗೆ ಬುದ್ಧಿ ಮಾಡುವ, ಸೊ ಅದು ಕೂಡ ಬುದ್ಧಿ. ಇದೆಲ್ಲ ನಮ್ಮ ಪಂಚಭೂತ, ಸೂಕ್ಷ್ಮ ಶರೀರ ಗಾಢ ಶರೀರ ಆಯ್ಕೊಳ್ಳಲ್ಲ. ಸೊ ಇದೆಲ್ಲವೂ ಕೂಡ ನಂಗ ಆ ಒಂದು ಪದ್ಧತಿಯ ಮೂಲಕ ನಂಗ ಅದನ್ನ ಭಗವಂತನ ಸಮರ್ಪಣೆ ಮಾಡು. ಒಳುರಿಂಜ ಪರಮೈಂಜ ನಂಗ ಆ ಡ್ರೆಸ್ ಇರ್ತಾವ, ಜೆಂಟ್ಸ್ ಇಂದಾನೆ ಡ್ರೆಸ್ ಮಾಡಿ ಉಂಡು, ಧೋತಿ, ಪಂಚೆ, ಉತ್ತರಿ, ಲೇಡೀಸ್ ಸ್ಯಾರಿ, ಇದೆಲ್ಲತೆ ತಿಲಕ, ನಂಗಡ ಶರೀರ ತಿಲಕ. ಸೊ ಈ ತಿಲಕ ಎಂತದ್ದು ಭಗವಂತನ ಪಾದ, ಬಲ್ಲೆದು ಪಾದ ಅಂಡ್ ಅಡಿಲುಳ್ಳದು ತುಳಸಿ. ಸೊ ಇಂದನೆ 12ನೇ ಜಾಗத்துல ನಂಗ ಶರೀರದಿಂದ ಅಪ್ಲೈ ಮಾಡುವ ತಿಲಕ ಧಾರಣೆ ಊರ್ಧ್ವ ಪುಂಡ್ರ ಅಂತ. ಸೊ ಇದು ನಮ್ಮ ರಕ್ಷಣೆಗೋಸ್ಕರ. ಅದ ಮುನ್ನತೆ ಅಪ್ಲೈ ಮಾಡಲಿ, ಅದು ಮಂತ್ರ ಓಂ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಮತ್ತೆ 12 ಮಂತ್ರ ನಿಂತ ನಂಗ ಶರೀರ ಹತ್ರ ಸುತ್ತ ನಂಗ ಅದನ್ನ ಅಪ್ಲೈ ಮಾಡು. ಇದರಿಂದ ಒಂದು ಒಳ್ಳೆಂತ ಆತ್ಮದ ರಕ್ಷಣೆ. ಇನ್ನ ನಂಗ ಭಗವಂತನ ಪಾದಕ ಶರಣಾಯ್ತು. ಈ ಅವರ ಚಿಂತನೆ ಇಂಜ ನಂಗ ಆ ತಿಲಕ ಅಪ್ಲೈ ಮಾಡುವಂತದ್ದು. ಇನ್ನ ನಂಗೆ ನನಕ ಮಾತಾಜಿ ಪ್ರಭುಜಿ, ಸೊ ಈ ಗೌರವ ಪೂರ್ವಕ ಆಯ್ತು ನಂಗ ಒಬ್ಬ ನಮ್ಮನ್ನ ಅಡ್ರೆಸ್ ಮಾಡುವಂಥದ್ದು.
ಹರೇ ಕೃಷ್ಣ ಅಂತ ಅನ್ನುವಂಥದ್ದು. ಇದೆಲ್ಲ ಉದ್ದೇಶ ಅಂತ ನನ್ನ ಮನಸ್ಸು ಕೃಷ್ಣ ಎಂತ ಮನ್ಮನಾಹಿ ಮದ್ವಕ್ತು ಹಿಂಗೆ ಎಂತ ಮಾಡಿರ ಅದೆಲ್ಲ ಕೆಲಸ ಅತ್ಲು ನಿಂಗಡ ಮನಸ್ಸು ನಾಡ ಪಕ್ಕ ಬರೋದು, ನಾಡ ಬಗ್ಗೆ ಚಿಂತನೆ ಬರೋದು. ಸೊ ಇದೆಲ್ಲ ನಂಗೆ ಮಾಡಿಕೊಳ್ಳ ನಂಗಡ ಮನಸ್ಸು ಕೃಷ್ಣ ಪಕ್ಕ ಬರೋದು ಅಂತ. ಸೊ ಇಲ್ಲಿ ಕಥನೆ ಇದು ಮಾಡುಲ ಇಲ್ಲ ಅಂಚಿಗೆ ನಾನ್ ಮಾಡಿ ನಾಕೋಸ್ಕರ ಗೌರವಕ್ಕೋಸ್ಕರ ಇದನ್ನೇನೇ ಜನ ಸ್ವಾರ್ಥದಿಂದ ಮಾಡಿನಿಪ್ಪ, ಕೆಲವು ಜನ ಭಯದಿಂದ ಮಾಡಿನಿಪ್ಪ, ಮಾಡದ ಕೋಚಿಂಗಿ ಎಂತ ಆಯೋಕು ಗೊತ್ತದೆ ಇದನ್ನೆಲ್ಲ ಪೋಡಿಯಿಂದ ಮಾಡುವ ಅಚಂಗಿ ಭಕ್ತಿ ಅನ್ನೋದು ಪ್ರೀತಿಯಿಂದ ಮಾಡುವಂಥದ್ದು. ಇಂದನೆ ಪ್ರಹ್ಲಾದ್ ಮಹಾರಾಜ ಅವ್ನು ಸರಿ ಅಂಜಿ ವಯಸ್ಸನ್ನ ಅವ್ನ ಅಪ್ಪ ಎಂತೆಲ್ಲ ಪ್ರಯತ್ನ ಮಾಡೋನು, ಕೊಲ್ಲೊಂದು ವಿಷ ಕೊಚ್ಚುಡು ಕೊಡಿ ಆನೆರ ಕಡಿಯೋಡು, ಸಮುದ್ರಕ್ಕೆ ಬುಕ್ಕು ತೀರ್ಥರ ಒಳಕೊಡುವ ಇದೆಲ್ಲ ಪ್ರಯತ್ನ ಮಾಡಿಸಿ ಆಚೆ ಅವ್ಗೆ ಒಂದು ಪೋಡಿ ಇಂಜಲೆ ಅವ್ನು ಗೊತ್ತಿಂತ ಅವ್ಗೆ ಪೂರ್ತಿ ಜ್ಞಾನ ಇದೆ. 5 ವಯಸ್ಸು ಆಚಿಂತ ಗೊತ್ತಿಂತ ಭಗವಂತ ಎಲ್ಲಾ ದುಷ್ಟಶಕ್ತಿಗಿಂತ ಬಾರಿ ಬಂದೆವು ಅವನನ್ನ ಕಾಪಾಡೋಣ ಮುಂಚೆಗೆ ಎನ್ನಡ ಮನುಷ್ಯನ್ ಕಾಪಾಡುವ ಆಚೆಗೆ ನನ್ನ ಕಾಪಾಡೋಕೆ ಆಗಾನ ಮಂಜಿಗೆ ನಾನು ತೆಗೂ ನಾನು ಪೋಪಿ ಅವ್ನು ಕೊಟ್ಟದು ನಾನು ಕಾಪಾಡೋ ಮುಂಚೆ ಕಾಪಾಡೋದು ನಾನು ಬಿಡೋಡು ನಾನಂತೂ ಅವನ ನಾಮಸ್ಮರಣೆ ಮಾಡಿ ನಿಪ್ಪಿ ಅಂಡ್ ಅವ ಎಕ್ಕಲೋ ಮಂತ್ರ ಜಪ ಮಾಡಿತ್ತು. ಈಗ ನೋಡಿ ತಿಪ್ಪಿರಕಂಬ ಮಹಾವತಾರ್ ನರಸಿಂಗ ಅದು 3D ಮೂವಿ ಬಂತಿತ್ತು. ಸೊ ಹೆಚ್ಚಕ್ಕೆ ಚಾಯ್ತ ಕಾಟಿತದು ಅದು ಭಾಗವತ ಪುರಾಣದಿಂದನೇ ಅರ್ತಿ ಆಯ್ತು. ಭಾಗವತ ಪುರಾಣದ ಆ ಕತೆ ಅವನು ಪ್ರಹ್ಲಾದನ ಕತೆ. ಸೊ ಈ ಚಿಂತನೆ ಭಗವಂತ ನಂಗೆ ಎಲ್ಲ ತಂತು, ಈ ಶರೀರ ಬಂದಿದ್ದ ಅವನಿಂದಾನೆ. ಅಪ್ಪ ಅಮ್ಮ ಪುಟ್ಟು ಚಡಿತು ಕಚಂಗಿ ಅಪ್ಪನ ಮೂಲಕ ನಂಗಳನ್ನ ಅವ ಶಕ್ತಿ ತಂದಿಯದು. ಅಹಂ ಬೀಜ ಪ್ರದಾಪಿತ ಸರ್ವ ಯೋನೀಶು ಕೌಂತೆಯ ಎಲ್ಲಾ ಜೀವರಾಶಿಗೂ ಬೀಜ ನಾನೇ ನಡೀತು ಕೃಷ್ಣ ಭಗವದ್ಗೀತೆ ಇಂಜ ಎಲ್ಲ ನಕ್ಕ ತಂದವಂತ ಅವ, ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಎಂತ ಮಾಡೋಣ ಅನ್ನುವಂತ ಭಾವನೆ. ಆ ಫೋಟೋ ಭಗವಂತನ ಫೋಟೋ ಇರೋದು ಅದಕ್ಕೊಂದು ಭಗವಂತನೇ ಅದು. ಈಗ ನಂಗಡ ಸೇವೆ ಸ್ವೀಕಾರ ಮಾಡೋಕ್ಕೋಸ್ಕರ ಅವ ಆ ಫೋಟೋ ರೂಪದಲ್ಲಿ ಪ್ರಕಟ ಆಯ್ತದ. ಯಾಕ ನಂಗ ಶುದ್ಧ ಆಪ ನಿಮಗೆ ಶುದ್ಧ ಆಪ ನಕ ನಂಗೆ ಪೂರ್ಣ ಆಯ್ತ ದಿವ್ಯ ರೂಪ ಕೂಡ ಕಾಂಬ ಈ ನಂಗ ಉಳ್ಳಂತಹ ಇಂದ್ರಿಯ ಮೂಲಕ ಅವನ ಕೂಡ ಅವರ ಸಂಬಂಧ ಆಪಕ್ಕೋಸ್ಕರ ಭಗವಂತ ಆ ಭಾವಚಿತ್ರ ಫೋಟೋ ರೂಪದಲ್ಲಿ ಪ್ರಕಟ ಆಯ್ತು. ಫೋಟೋನು ಅದು ಭಗವಂತನೇ. ನಂಗೆ ಭಕ್ತಿಯಿಂದ ಅದನ್ನ ಪೂಜೆ ಮಾಡೋ, ಅದನ್ನ ನೈವೇದ್ಯ ಅರ್ಪಣೆ ಮಾಡೋ, ಭಗವಂತ ಅದನ್ನ ಸ್ವೀಕಾರ ಮಾಡುವ. ಭಗವಂತನ ನಾಮಕ್ಕೆ ಭಗವಂತ ರೂಪಕ್ಕೆ ಭಗವಂತ ಲೀಲೆಕ್ಕೆ ಏನೇ ರೀತಿಯ ವ್ಯತ್ಯಾಸ ಇಲ್ಲ. ಸೊ ಈ ಜ್ಞಾನ ಅಂತ ಗೊತ್ತಿರೋದು. ಸೊ ಇದು ಭಕ್ತಿ ರಸಾಂತ ಸಿಂಧು ಅನ್ನುವಂತಹ ಗ್ರಂಥದಿಂದ ಈ ಶ್ಲೋಕ ಅದನ್ನಿ ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನು ಶ್ರೀಲನಂ ಭಕ್ತಿರುತ್ತಮ. ಈ ಭಕ್ತಿ ರಸಾಂತ ಸಿಂಧು ಇದರ ಗ್ರಂಥ. ಸೊ ಭಕ್ತಿಯ ಬಗ್ಗೆ ಎಲ್ಲ ಆಳವಾಯ್ತು ತಂತು ಭಕ್ತಿ ಎಂತೆಲ್ಲ ಹಂತ ಉಂಟದ್ದು ಅದೆಲ್ಲ ಫಸ್ಟ್ ಕ್ಲಾಸ್ ಭಕ್ತಿ ಎಂತ ಒಂದು ಭೌತಿಕ ಆಸೆ ಇಪ್ಪಕ್ಕಾಗ, ಈ ಮಾಯವಾದ ಚಿಂತನೆ ಇಪ್ಪಕ್ಕಾಗ ನಾನು ಜ್ಯೋತಿ ಅಂತ, ನಾನು ಭಗವಂತನ ಸೇವಕ. ನೀ ಅದೇ ರೀತಿಯ ಆಸೆ ಭೌತಿಕ ಆಸೆಯೂ ಕೂಡ ಇಲ್ಲದೆ ಭಗವಂತನ ಇಚ್ಛೆಗೋಸ್ಕರ ಅವನಿಗೆ ಖುಷಿ ಹಾಕೋಸ್ಕರ ಹಂಗ ಎಂತೆಲ್ಲ ಕೆಲಸ ಮಾಡುವ ಅದು ಭಕ್ತಿ. ಆಚಾರ್ಯ ಕಥೆ ಬರ್ಕೊರಿ ನಾರದ ಮನಿ ನಾನೇ ಎಲ್ಲ ಸಂಚಾರ ಮಾಡಿಯಪ್ಪ ಅಲ್ಲವ್ರು ಪಟ್ಟ ಕೊಟ್ಟು ಅಲ್ಲಿ ಅವ ಪ್ರತಿ ದಿವಸ ದೇವರ ಪೂಜೆ ಮಾಡುವ ಪಟ್ಟ ನಾದಮುನಿ ಕಂಡು ಸ್ವಾಗತ ಮಾಡುವ. ನಾದಮುನಿ ಬಾರಿ ಎಲ್ಲಿ ಪಾಯಿಂಟ್ ನೋಡಿರ ನಾದಮುನಿ ನಾನು ವೈಕುಂಠ ಲೋಕದ ಡೆಪ್ ಪಾಯಿಂಟ್ ನೋಡುವ ಅಂತ ಪಟ್ಟ ನಾಡಕ ನಾಲ್ಕು ಪ್ರಶ್ನೆ ಉಂಟು ಮನ್ಸಿಗೆ ದಯವಿಟ್ಟು ಕೋಪಿರ ಭಗವಂತ ಪಕ್ಕ ಆಚೆ ಎಂತ ಪ್ರಶ್ನೆ ನೀಡ ನಾಲ್ಕು ಈ ಜನ್ಮಕ್ಕೆ ಮೋಕ್ಷ ಕೊಟ್ವಾ ಜನ್ಮത്തിൽ ನಾನು ಭಗವಂತ ಪಕ್ಕ ಪೋಪಿನ ನಾನು ಆಚೆ ನಾನು ಕೋಪಿ ಭಗವಂತ ಪಕ್ಕ ವಿಷ್ಣು ಪಕ್ಕ ಪೋಕ ನಾನು ಕೋಪಿ ಆಚೆ ಧನ್ಯವಾದ. ನಾನೇ ನಿನ್ನಕ್ಕೆ ಪಾಯಿಂಟ್ ಇಪ್ಪ ನಾರಾಯಣ ಅಲ್ಲಿ ಒಬ್ಬ ಚಪ್ಪಲ್ ಪೊಲಿಪ ಕಾಬ್ಲರ್ ಅವನು ಕೊಟ್ವ ಅವನು ಕೂಡ ನಾಲ್ಕು ಸ್ವಾಗತ ಮಾಡುವ. ನಾಲ್ಕು ಮುನಿ ಸ್ವಾಗತ ನಾಳೆ ನಮಸ್ಕಾರ ಸ್ವೀಕಾರ ಮಾಡಿ ಎಪ್ಪರ ಪಾಯಿಂಟ್ ಹೊಡಿರ ನಾನು ಇದನ್ನ ವೈಕುಂಠ ಲೋಕ ಪಾಯಿಂಟ್ ಹೊಡ ವಿಷ್ಣು ಭೇಟಿ ಹಾಕೋಕೆ ಅವನು ಚಪ್ಪಲಿ ಅವನು ಕೋಪ ಕಾಬ್ಲರ್ ನಾಲ್ಕು ಮೋಕ್ಷ ಕೊಟ್ವ ಈ ಜನ್ಮದಲ್ಲಿ ನಾನು ಕೋಪಿ ಭಗವಂತನ ಕೋಪಿ ಆಚಿ ಇನ್ನ ಎಲ್ಲ ನಾರದ ಮುನಿ ಪೋಪ ವಿಷ್ಣು ಪಕ್ಕ ಪೋಯ್ತು ಎಲ್ಲ ಸುದ್ದಿ ಎಲ್ಲ ಅಣ್ಣ ಎಲ್ಲ ತ್ರಿಲೋಕತ್ಲೆ ಎಂತೆಲ್ಲ ಆಯ್ನುಂಡು ಆದ್ರೆ ಎಂತೆಲ್ಲ ಮಾಯುಂಡೆಲ್ಲ ಅನ್ನಿತ್ತು. ನಾಲ್ಕು ದಂಡು ಜನ ಕಟ್ಟಿಚಿ ನಂಗೆ ಅವ್ರ ಪ್ರಶ್ನೆ ಕಟ್ಟತ್ತು ಉತ್ತರ ಬೋಂಡು ಎಂತ ಕಟ್ಟತ್ತು
ಬ್ರಹ್ಮ ಪಟ್ಟ ಇಂತ ಪಟ್ಟ ಕಟ್ಟತ್ತ ಅವಂಗ ಈ ಜನ್ಮದ ಮೋಕ್ಷ ಕೊಟ್ಟುವ ಅಂದ್ ಇನ್ನ ಆ ಚಪ್ಲಿ ಕಾಬ್ಲರ್ ಅವನು ಕೂಡ ಕಟ್ಟತ್ತೆ ನಾಲ್ಕು ಮೋಕ್ಷ ಕೊಟ್ಟುವ ಅಂದ್ ಈ ಜನ್ಮದ ನೀಡ ಅಭಿಪ್ರಾಯ ಎಂತ ಅಕ್ಕ ವಿಷ್ಣು ಅನ್ವ ಆ ಚಪ್ಲಿ ಪೋಲೋ ಕಾಬ್ಲರ್ ಇದೇ ಜನ್ಮದ ಬಪ್ಪ ಮೋಕ್ಷ ಕೊಟ್ಟುವ ಆಚೆಂಗ ಆ ಪಟ್ಟಂಗ ಇನ್ನೂ ಸುಮಾರು ಜನ್ಮ ಅಪ್ಪ ಅವಂಗ ನಾದ ಮನಿಗೆ ಆಶ್ಚರ್ಯ ಆಯಪ್ಪ ಅರೆ ಪಟ್ಟ ನೀಡ ಡೈಲಿ ಪೂಜೆ ಮಾಡೇನುಂಡು ಅವಂಗ ಮೋಕ್ಷ ಇಲ್ಲ ಈ ಚಪ್ಲಿ ಶೂದ್ರ ಇವಂಗಿದಾನೆ ಮೋಕ್ಷ ಕೊಟ್ಟುವ ಅಂದ್ ಅಕ್ಕ ವಿಷ್ಣು ಅಣ್ಣ ಆಚಿ ಇದಂಗ ಉತ್ತರ போன வச்சுக்கி நோட்டு நீ போயிட்டு ವಾಪಸ್ ಪೋ ಹಿಂಗಣ್ಣ ಪುನಃ ನೀನು ಮೀಟ್ ಮಾಡಿ ಅಕ್ಕ ಹಿಂಗ ಕೇಪ ಹಿಂಗ ವೈಕುಂಠಕ್ಕೆ ಹೋಯ್ತಿದ್ರಲ್ಲ ಎಂತ ಮಾಡಿತ್ತು ವಿಷ್ಣು ಅಂತ ಅಕ್ಕ ನಿಂಗ ಎಂತ ನೋಡು ವಿಷ್ಣು ஒரு சூது அர்த்தாண்டு ಆ ಚೂದರ ಕಣ್ಣಲ್ಲಿ ಆನೆನ ತುರ್ಕ್ಯಾ ನಿಂತು ಇವರಿಂದ ಆಬರಿಕ್ ಅವರಿಂದ ಇಲ್ಲಾನೆ ಅವ ಕಳ್ಚ ನಿಂತು ಅಂತ ಅನ್ನೋದು ಅಂತ ನಾನು ಆಚಿ ಎಂತ ಎಂತ ಇದು ಕತೆ ಆಗಿಲ್ಲ ಪುನಃ ಪೋಪ ಅಕ್ಕ ಪಟ್ಟ ಕುಟ್ವ ಪಟ್ಟ ಕೋಪ ನಾಲ್ದು ಮನಿ ಕಟ್ಟಿರ ಭಗವಂತ ನಾವು ಕಟ್ ಎಂತ ಅನ್ಚಿ ಇನ್ನು ಸುಮಾರು ಜನ್ಮ ಹಾಕೋಲ್ಲ ನೀಕ್ ಮೋಕ್ಷ ಕೊಟ್ಟಕು ಅಂತ ಇನ್ನು ನೀಡ ಭಕ್ತಿ ಹಚ್ಚಕ್ ಇದಾಯ್ತಲ್ಲ ಇದೇ ಜನಕ್ಕೆ ಅವಂಗ ಪಟ್ಟಂಗ್ ಬಾರಿ ಚೊಡಿ ಬಂದ್ರು ಅವ್ನ್ ಸಂಶಯ ಕೂಡ ಬಪ್ಪ ಈ ನಾಲ್ದು ಮನಿ ನೇರಾಯ್ತು ವೈಕುಂಠಕ್ಕೆ ಪೋಚ ನಾನು ಎಂತ ಪೂಜೆ ಮಾಡಿಂಡು ನಾಲ್ಕು ಮೋಕ್ಷ ಕೊಟ್ಟಲೆ ನೀನು ಉಂಡಲ್ಲ ಈ ಜನ್ಮದಲ್ಲಿ ಆಚಿ ಕೋಪ ನೀನು ವೈಕುಂಠಕ್ಕೆ ಪೋಯಿಂಜಲ್ಲ ಎಂತ ಮಾಡಿದ ವಿಷ್ಣು ಅಲ್ಲಿ ಅಂತ ನಾಲ್ದು ಮನಿ ಅನ್ವಾ ವಿಷ್ಣು ಅವರ ಚೂದರ್ ತಂಡು ಚೂದರ ಕಂಡು ಆನೆ ಈ ಬರೀ ಜಾಬರಿ ಕಾಬರಿ ಬೆರಿಕಿಂದ ನೆಟ್ಟ ನಿಂತಂತ ಅಕ್ಕ ಪಟ್ಟಂಗ ಬಾರಿ ಚೋಡಿ ಬಂದ್ರ ಇದು ಎಂತ ನೀನು ಎಂತ ಆಡಕೊಳ್ಳಿ ನೀ ತಕ್ಕ ನೋಡಿ ನಾನು ಇದು ನೇರಾಯ್ತು ಇದ್ದಾನೆ ಮಾಡುವಂತ ಕತೆನ ಚೂದರ ಕಂಡದ ಆನೆ ನೋಡೋಕಾಪ ನೀನ್ ಬರೀ ಪಟ್ಟುಕೊದ್ನ ನೋಡಿಯಾ ಪೋಯ್ ಇಂಜ ದಾಟು ಪರ್ವ ದಾಟು ನಾಲ್ದು ಮನಿ ಆಚಿ ಕೋಪ ಇಂಜ ಚಪ್ಲಿ ಕುಲೋ ಅವನು ಕುಟ್ಟುವ ಅವನು ಸ್ವಾಗತ ಮಾಡುವ ಇನ್ನ ಕೋಪ ಅವ ಫಸ್ಟ್ ಕೋಪ ನಾ ವೈಕುಂಠಕ್ಕೆ ಪೋಯಿಂಜು ಎಂತ ಮಾಡಿದ್ದಾಡ ಭಗವಂತ ಅಲ್ಲಿ ಎಂತ ಮಾಡಿ ನಿಂತ ಕನಾಲ್ದವನಿ ಅನ್ನೋ ಇನ್ನೇ ಚೂದರ ಕಣ್ಣಲು ಆನೆನ ಈ ಬರೀ ಜಾಬರಿ ಕಾಮನೆ ಕಟ್ಟ ನಿಂತ ಅದನ್ನ ಕರ್ಟನಿಗೆ ಅವ ಜೋರ ಐತೆ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ ಅವನು ನಾಲ್ವನಿಗೆ ಆಶ್ಚರ್ಯ ಅರೆ ಎಂತ ನೀನು ಡ್ಯಾನ್ಸ್ ಮಾಡಿ ನೋಡಿ ಅದು ನೀನ್ ಅನ್ಯ ಅಲ್ಲ ಭಗವಂತ ಇನ್ನೆಲ್ಲ ಮಾಡಿ ನೋಡ ಕರ್ಟಿಂದ ಬಾರಿ ಖುಷಿ ಹಚ್ಚಿ ಡ್ಯಾನ್ಸ್ ಮಾಡಿ ನೋಡ ನಾಳೆ ನಮ್ಗೆ ನೇರಾಯ್ತು ಚೂದರ ಕಣ್ಣಲ್ಲಿ ಆನೆ ನೋಡೋಕಾಪ ಅವನು ಅಕ್ಕು ಏನೋ ಕಾಪ್ಲೆ ನೇರಾಯ್ತು ಆಪ ಅಂತ ಎಂದನೇ ಅರ್ಥ ಮಾಡಂಡಿ ಅದು ಅಕ್ಕ ಆ ಕಾಬ್ಲರ್ ಅನ್ನುವ ನೋಟ ಇಲ್ಲಿ ಮರ ಕಣ್ಣನುಂಡ ಇದು ಎಂತ ಮರ ಗೊತ್ತು ನನಗೆ ಇದು ಆಲದ ಮರ ಗೊತ್ತುಂಡಲ್ಲ ಬಲ್ಲೆದು ಸುಮಾರು ಬಲ್ಲೆದು ಹೆಚ್ಚಕೋ ದೂರ ಅದು ಒಳಗಾತು ಇಚ್ಚ ಬಲ್ಲೆ ಮರ ಉಂಡು ಈ ಮರ ಎಲ್ಲಿ ಇಂತು ನಿನ್ನ ಇದರ ಚೆರಿಯ ಒಂದು ಕೂರುಲಿಂತು ಬೀಜ ಈ ಇಚ್ಚ ಚೆರಿಯ ಬೀಜತ್ಲು ಇಚ್ಚ ಬಲ್ಲೆ ಮರತ್ನ ಅವನು ಹುಟ್ಟಿ ತಿಂತಲ್ಲ ಅಂತ ಶಕ್ತಿಯುಳ್ಳ ಭಗವಂತಂದು ಆ ಚೂದರ ಕಣ್ಣಲ್ಲಿ ನಾನೇ ನೋಡೋಕು ಒಂದು ಕಷ್ಟ ಒಂದಲ್ಲ ಎಂತ ಮಾಡಚ್ಚು ಭಗವಂತ ಮಾಡೋದು ಆ ಸಾಮರ್ಥ್ಯ ಉಂಡ ಒಂದು ಅಕ್ಕ ನಾರದ ಮನೆಗೆ ಗೊತ್ತಪ್ಪ ಇದು ಭಕ್ತಿ ನಂಬಿಕೆ ಅವಂಗ ನೇರಾಯ್ತು ಗೊತ್ತುಂಟು ನಮ್ಗೆ ಭಗವಂತನ ಶಕ್ತಿ ಅಂತ ಅದು ನಡೀತು ಆಚೆಗೆ ಅವ ಪಟ್ಟ ಪೂಜೆ ಮಾಡಿ ನಿಂತಂಗೆ ಅವಾಗ ನೇರಾಯ್ತು ಆ ರೀತಿ ಮುಂದತೆ ಮಾಡುವ ಪಟ್ಟ ಮಾಡೋಣ ಮಾಡಿ ನಿಂತ ಆಚೆಗೆ ಭಗವಂತನ ಬಗ್ಗೆ ಪೂರ್ಣ ಶಕ್ತಿ ಅವನ ಒಂದು ಅಂಜಂಟ್ಲ ಇದು ನಾರದ ಮನೆಗೆ ಗೊತ್ತಾಚು ಹರೇ ಕೃಷ್ಣ Maybe Kashne later class. ಧನ್ಯವಾದಗಳು. Any doubts, questions? ಸರ್ ಹಿಂಗೆ ಸಮರೈಸ್ ಮಾಡಿರ ಎಂತ ಪಡ್ತೀನಿ ಎಂತ ಟಾಪಿಕ್ ಎಂತ ನಿಂಗೆ ಅರ್ಥ ಆಚಿಂದು நேரான பக்தி என்ன ಅದೇ ಚೆನ್ನ ಅನ್ನಿ ಎಂತ ಅಲ್ಲಿ ಬರ್ತಾರೆ ಎಂತ ನಿಂಗ ನಿಂಗ ಅರಿವಿಕೆ ಬಾತ್ ಕಾವೇರಿ ಮಾತಾಜಿ ನಿಂಗಳ ಲಾಸ್ಟ್ ಸ್ಟೋರಿ ಪ್ರಕಾರ ಬರೀ ಭಗವಂತಂದು 24 ಗಂಟೆ வெண்ணீர் உண்டேன்னு போறா ಕಾಬ್ಲರ್ ఎక్కువ ஒண்ணுக்கில்ல ಅದಕ್ಕೆ ಆ ನೇರಾನ ಭಕ್ತಿ ನೇರಾನ ಶ್ರದ್ಧೆ ನೇರಾನ ಏಕಾಗ್ರತೆ ದೇವ ಇದ್ದಗಿನ ದೇವಳ ಕೂಡುವಾಗ ಆ ಫೇತ್ ಇರುವುದು ನಂಬಿಕೆ ಇರುವುದು ಅದು ಖಂಡಿತ ಇನ್ನೊಂದು ಸಾರಿ ನಾನು ಫಸ್ಟ್ ನಾನು ಕಾಲ್ ಮಾಡಿದ್ದೆ ಇನ್ನೊಂದು ನಾನು ಹೋಲ್ ಪ್ರೆಗ್ನೆನ್ಸಿ ನಾನು ಭಗವದ್ಗೀತೆ ಸಾರಿ ಮಹಾಭಾರತ ನೋಡ್ತೀನಿ ಅಂಜ್ ನೀங்க I mean, to be frank, ಅದಾನ ಪಿನ್ಯ ಇವನ್ ಕುಂಜಿ ಸಮೇತ ಮಹಾಭಾರತ ಭಾರಿ ಖುಷಿ ಸೊ ಅಲ್ಲಿಗೆ ನಾನು ಕೃಷ್ಣನ ತುಂಬಾ ನಾನು ಎಂತ ಕಷ್ಟವಾದ
ಕೃಷ್ಣ ಕೃಷ್ಣ ഒരാളുടെ വായിൽ ഹിന്ദു വെച്ചിട്ട് ചെയ്തു സ്വാമി കൃഷ്ണാന്റെ ನಾನು ಮರುವ ಲಾಸ್ಟ್ ಆತರ ಅದು ஒரு ಪ್ರಾಕ್ಟೀಸ್ ಐತಿ ಸೊ ಇನ್ನೊಂದು ಕೃಷ್ಣನ ಇನ್ನೊಂದಾಗ ಏನೋ ಖುಷಿ ಹೆಚ್ಚಿಗೆ ಏದಕ್ಕೆ ಒಂದು ಸೊಲ್ಯೂಷನ್ ఉంది ಈ ಪ್ರಾಬ್ಲಮ್ ఉంది ದಂಡನೆ ಇದು ಒಂದು ಜ್ಞಾನ ಮಾಡಕ್ಕೆ ಎಂತ ಕಷ್ಟಪಡ್ತೀಯೋ ಅದು ರಿಸಾಲ್ವ್ ಅಪ್ಪ ಓಕೆ ಬಟ್ಟೆ ಕಾಟಿದಪ್ಪ ಸೊ ಏನ್ ಹತ್ತತ್ರ ನಂಗೆ ಪಾಯಿಂಟ್ ನೋಡೋಣ వచ్చి ನಂಬಿಕೆ ಫೇತ್ ಉಂಡೆಗಿ ಎಂತ ಕೊಂಡಿಗೂ ಎನಿ ಇಂಪಾಸಿಬಲ್ ಕ್ಯಾನ್ ಬಿ ಅಟ್ಲೀಸ್ಟ್ ಹಾಕ್ ಕಾಟಿದಪ್ಪ ಇಲ್ಲ ನಡೆ ಅನ್ನೋದು ನನ್ನ ನೋಡ್ತಿದ್ದೆ ಥ್ಯಾಂಕ್ ಯು ಧನ್ಯವಾದ ಮಾತಾಜಿ ಪ್ರಭುಜಿ ಕಡೆಯಿಂದ ದಾರಂಗ ಬೋಪಣ್ಣ ಪ್ರಭು ನಮೀರ ಸಮ್ಮರಿ in the class. Mainly ಭಕ್ತಿ ಅನ್ನೋದು ಬಂದ್ರೆ ஒரு ಮೇನ್ ಸೋರ್ಸ್ ಎಂತವಲ್ಲ ಆ ಸೋರ್ಸ್ ಇಂದ ಬಂದಂತ ಇನ್ಫಾರ್ಮೇಶನ್ ಯಾವ ನನ್ನ ಪೂಜೆ ಮಾಡೋದು ನಾಡ ಮೇಲೆ ಭಕ್ತಿ ಬೇಕು ನಾಡ ಮೇಲೆ ನಂಬಿಕೆ ಬೇಕು ಪ್ರತಿಯೊಂದು ನಾಡ ಮೇಲೆ ವಿಸಿಟ್ ಮಾಡೋದಿದೆ ಧರ್ಮಾನುಸಾರವಾಯ್ತು ಭಕ್ತಿ ಕನ್ಸಿಡರೇಷನ್ ಆಗೋದು ಅದೊಂದು ದಂಡನೆ ಏದು ಸೋರ್ಸ್ ಬಪ್ಪ ಅಂತಂತೆ ಗುರು ಪರಂಪರೆಯಿಂದ ಬಂದಂತದೇ ಪ್ರಾಪರ್ ಚಾನೆಲ್ ಅದನ್ನ ಫಾಲೋ ಮಾಡೋದು ಬೆಸ್ಟ್ ಇದನ್ನು ಸರಿ ಥ್ಯಾಂಕ್ ಯು ಸಾರಿ ಲೇಟ್ ಬರೀ ಆಯ್ತು 9 ಗಂಟೆ ಆಯ್ತು ಸೊ ಬಪ್ಪವಾರ ಪುನಃ ನಂಗೆ ಮೀಟ್ ಹಾಕಂಗೆ 7:30 to 8:30 ಧನ್ಯವಾದ ಅಲ್ಲಿ ಕತಾನೆ ದಯವಿಟ್ಟು ಚಾಂಟಿಂಗ್ ಮಾಡಿ ಡೈಲಿ ಮಾಲೆ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್ ಮಾಡಿ ಭಗವದ್ಗೀತೆ ಶ್ಲೋಕ ಸದಾ ಚೆನ್ನಾಗಿ ಕೀರ್ತನೆ ಚೆನ್ನಾಗಿ ಪಡ್ಚೋಡಿ ನಿಮ್ಗೆ ಡೌಟ್ಸ್ ಇದ್ದಾಗ ನಿಮ್ಗೆ ಮೆಸೇಜ್ ಮಾಡೋದು ಗ್ರೂಪಲ್ಲಿ ರಿಪ್ಲೈ ಮಾಡಿ ಹರೇ ಕೃಷ್ಣ ಧನ್ಯವಾದ ಎಲ್ಲರಿಗೂ